ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 2, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಚುರುಕುತನ, ಆತ್ಮವಿಶ್ವಾಸ ಹಾಗೂ ನಾಯಕತ್ವ ಗುಣಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತವೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಪಷ್ಟ ದೃಷ್ಟಿಕೋನ ಹಾಗೂ ಧೈರ್ಯದಿಂದ ಬೇರೆಯವರನ್ನು ಪ್ರಭಾವಿತಗೊಳಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಇದು ಹೊಸ ಯೋಜನೆಗಳು ಪ್ರಾರಂಭಿಸುವ ಅಥವಾ ಹಿಂದಿನ ಯೋಜನೆಗಳಿಗೆ ಸ್ಪಷ್ಟ ದಿಕ್ಕು ನೀಡುವ ದಿನವಾಗಬಹುದು. ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಆತುರ ಹಾಗೂ ಆತಂಕವಾಗಬಹುದು, ಆದರೆ ಮಧ್ಯಾಹ್ನದ ನಂತರ ಇವು ಶಮನವಾಗಲಿವೆ. ಇಂದು ಚಿಂತನೆಯ ಬದಲು ಚಿಂತನೆಯಿಂದ ಹೊರಬಂದು ಕ್ರಿಯಾತ್ಮಕವಾಗಿ ಮುಂದುವರಿಯುವುದು ಮುಖ್ಯ. ಈ ದಿನದ ಚಂದ್ರ ಸ್ಥಿತಿ ನಿಮ್ಮ ಬುದ್ಧಿಮತ್ತೆ ಹಾಗೂ ನಿರ್ಧಾರ ಶಕ್ತಿಗೆ ಬಲ ಕೊಡುತ್ತದೆ. ಹೊಸ ಗುರಿಗಳತ್ತ ಗಮನ ಹರಿಸಬೇಕಾದ ಶುಭ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮಿಂದ ನಿರೀಕ್ಷೆಗಳಾದ್ದರಿಂದ ನಿಮಗೆ ಗಟ್ಟಿಯಾದ ಕೆಲಸದ ಒತ್ತಡವಿರಬಹುದು. ಆದರೆ ನೀವು ತೋರಿಸುವ ಶ್ರಮ ಹಾಗೂ ಪ್ರಾಮಾಣಿಕತೆ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗಬಹುದು. ಕೆಲವರಿಗೆ ಹಳೆಯ ಕೆಲಸಕ್ಕೆ ಮೆರುಗು ನೀಡುವ ಅವಕಾಶ ಸಿಗಬಹುದು. ಹೆಚ್ಚು ಜವಾಬ್ದಾರಿ ಇರುವ ಕೆಲಸಗಳು ಬಂದು ಹೋಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡುವ ನಿರೀಕ್ಷೆ ಇದೆ. ವೃತ್ತಿಯಲ್ಲಿ ಬದಲಾಗುವುದು ಅಥವಾ ಸ್ಥಳಾಂತರದ ವಿಚಾರಗಳು ಚರ್ಚೆಯಾಗಬಹುದು. ವ್ಯಾಪಾರಿಗಳಿಗೆ ಈ ದಿನ ಲಾಭದ ಚಟುವಟಿಕೆಗಳು ನಡೆಯಬಹುದು. ಹೊಸ ಗ್ರಾಹಕರ ಸಂಪರ್ಕಗಳು ಇಂದಿಗೆ ಆರಂಭವಾಗಬಹುದು. ಆದರೆ ಗುತ್ತಿಗೆಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲಾ ನಿಯಮಾವಳಿಗಳನ್ನು ಪರಿಶೀಲಿಸಿ. ಹಣದ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಪರಿಸ್ಥಿತಿ ಸದೃಢವಾಗಿರಬಹುದು. ಪೂರ್ವದಲ್ಲಿ ನೀವು ಮಾಡಿದ ಹೂಡಿಕೆಗಳಿಂದ ಲಾಭದ ಸಾಧ್ಯತೆ ಇದೆ. ಕೆಲವರಿಗೆ ಮಾಸಿಕ ಲಾಭ ಅಥವಾ ವಾಪಸಿನ ಹಣ ಸಿಗುವ ಸೂಚನೆ ಇದೆ. ಆದಾಗ್ಯೂ ಖರ್ಚುಗಳಲ್ಲಿ ನಿಯಂತ್ರಣವಿರಲಿ. ಮನೆಗೆ ಅಥವಾ ವೈಯಕ್ತಿಕ ಬೆಳವಣಿಗೆಗೆ ಸಂಬಂಧಿಸಿದ ಖರ್ಚುಗಳು ಆಗಬಹುದು. ಇದು ಅನಿವಾರ್ಯವಾದರೂ ಪೂರ್ವ ಯೋಜನೆಯಿಂದ ಇವೆಲ್ಲವೂ ಸುಲಭವಾಗಿ ನಿರ್ವಹಿಸಬಹುದು. ಸಾಲದ ವಿನಿಮಯ ಅಥವಾ ಇಎಂಐ ಪಾವತಿ ವಿಷಯದಲ್ಲಿ ಹೆಚ್ಚು ಜಾಗರೂಕತೆಯಿಂದ ನಡೆದುಕೊಳ್ಳಿ. ಮಿತವ್ಯಯ ಮತ್ತು ಹಣದ ಯೋಜನೆಯೊಂದಿಗೆ ನೀವು ಮುಂದೆ ದೃಢವಾಗಿ ಹೆಜ್ಜೆ ಇಡಬಹುದು. ಹಣಕಾಸಿನ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಚಿಂತೆಗಿಂತ ಶ್ರಮ ಹೆಚ್ಚು ಇರುವ ದಿನ. ತಲೆನೋವು, ಕಣ್ಗಳ ಒತ್ತಡ ಅಥವಾ ಹೊಟ್ಟೆ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ನೀರಿನ ಸೇವನೆ ಹೆಚ್ಚಿಸಿ. ಆಹಾರದಲ್ಲಿ ಗಾಳಿ ಹೆಚ್ಚಿಸುವ ಪದಾರ್ಥಗಳನ್ನು ಕಡಿಮೆ ಮಾಡಿ. ಚಂದ್ರನ ಪ್ರಭಾವದಿಂದಾಗಿ ಇಂದಿನ ಸಂಜೆ ವೇಳೆಗೆ ಶ್ರಮನಾಶ, ಆಳವಾದ ನಿದ್ರೆ ಮತ್ತು ವಿಶ್ರಾಂತಿಯ ಅಗತ್ಯವಾಗಬಹುದು. ಮನಸ್ಸು ಸದಾ ಚುರುಕಾಗಿರುತ್ತದಾದ್ದರಿಂದ ಉತ್ತಮ ನಿದ್ರೆ ಪಡೆಯುವುದು ಆರೋಗ್ಯಕ್ಕಾಗಿ ಅಗತ್ಯ. ಈ ದಿನ ಪ್ರಾಣಾಯಾಮ, ಲಘು ವ್ಯಾಯಾಮ ಅಥವಾ ಬೆಳಗಿನ ಜಾವದ ಧ್ಯಾನದಿಂದ ಆರೋಗ್ಯದಲ್ಲಿ ಶಕ್ತಿ, ಶಾಂತಿ ಹಾಗೂ ಉತ್ಸಾಹ ಹೆಚ್ಚಾಗುತ್ತದೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಮನೆಮದ್ದು ಪ್ರಯತ್ನಿಸದಿರಿ. ವೈದ್ಯರ ಸಲಹೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ. ಕೆಲ ವಿಚಾರಗಳಲ್ಲಿ ನಿಮ್ಮ ನಿರ್ಧಾರ ಇತರರಿಗಿಂತ ತೂಕದಾಯಕವಾಗಿರಬಹುದು. ಪತ್ನಿ ಪತಿಯೊಂದಿಗೆ ಅಥವಾ ಮಕ್ಕಳೊಂದಿಗೆ ಆತ್ಮೀಯ ಸಂಭಾಷಣೆ, ಮಾತುಕತೆ ನಡೆಯಬಹುದು. ಸಂಜೆ ವೇಳೆಗೆ ಮನೆ ಮಂದಿಗೆ ಸಮಯ ನೀಡುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಹಿರಿಯರ ಆಜ್ಞೆ ಹಾಗೂ ಆಶೀರ್ವಾದದಿಂದ ಉತ್ತಮ ಫಲಸಿದ್ಧಿಯ ಯೋಗವಿದೆ. ಸ್ನೇಹಿತರೊಡನೆ ಸಂಬಂಧ ಪುನಶ್ಚೇತನಗೊಂಡು ನವತೆಯ ಅನುಭವ ತರುವ ಸಾಧ್ಯತೆ. ಮದುವೆಯಾದವರು ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಬಹುದಾದ ಶುಭ ದಿನ. ವೈಯಕ್ತಿಕ ಬದ್ಧತೆ ಹಾಗೂ ಪ್ರೀತಿಯ ನಂಟು ಬಲವಾಗಲು ಇದು ಉತ್ತಮ ಸಮಯ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಸೋಮವಾರವಾದ್ದರಿಂದ ಶಿವಾರಾಧನೆ ಅತ್ಯಂತ ಫಲದಾಯಕ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ.
ಬಿಳಿ ಹೂವಿನಿಂದ ಶಿವಲಿಂಗಕ್ಕೆ ಅಭಿಷೇಕ, ದೂರ್ವ ಅರ್ಪಣೆ ಹಾಗೂ ಶುದ್ಧ ಜಲಾರ್ಚನೆ ಮಾಡುವುದು ಶ್ರೇಷ್ಠ. ಸೋಮವಾರದ ಉಪವಾಸವನ್ನೆಂದಿನಂದೇ ಉಪಯೋಗಿಸಿ ನಿಮ್ಮ ಆತ್ಮಶಕ್ತಿ ಶುದ್ಧಪಡಿಸಿಕೊಳ್ಳಬಹುದು. ಶ್ರದ್ಧೆಯಿಂದ ದಕ್ಷಿಣಾಮೂರ್ತಿ ಪೂಜೆ ಅಥವಾ ಗುರು ಬೃಹಸ್ಪತಿಯ ತತ್ವಪಾಠ ಸ್ವಾಧ್ಯಾಯ ಶ್ರೇಷ್ಠ. ಅಂಧಕಾರದಿಂದ ಬೆಳಕಿನತ್ತ ನಡೆಯುವು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಉತ್ಸಾಹ, ಚೇತನ ಹಾಗೂ ಹೊಸ ಪ್ರಾರಂಭಗಳ ಸಂಕೇತ. ಈ ದಿನದ ಕಾರ್ಯಗಳಲ್ಲಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಲು ಇದು ಅನುಕೂಲ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಚುರುಕುತನ ಹಾಗೂ ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಉಪಕರಣಗಳನ್ನು ಉಪಯೋಗಿಸುವುದು ಇಂದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 9:15 ಮಧ್ಯಾಹ್ನ ಬೆಳಗ್ಗೆ 11:45. ಈ ಸಮಯದಲ್ಲಿ ಆರಂಭಿಸುವ ಯಾವುದೇ ಕಾರ್ಯಗಳು ಉತ್ತಮ ಫಲ ನೀಡುವ ಸಾಧ್ಯತೆ. ಹೊಸ ಯೋಜನೆಗಳು, ನವೀನ ಆಲೋಚನೆಗಳಿಗೆ ಈ ಸಮಯ ಸದುಪಯೋಗ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನೀವು ಸ್ಥಿತಿಸ್ಥಾಪಕತೆ ಮತ್ತು ನಿಶ್ಚಲ ಮನೋಭಾವದಿಂದ ನಿಮ್ಮ ದಿನವನ್ನು ನಡೆಸಬೇಕಾದ ಅಗತ್ಯವಿದೆ. ಚಂದ್ರನ ಸ್ಥಾನವು ನಿಮ್ಮ ಬುದ್ಧಿ ಹಾಗೂ ವಾಣಿಗೆ ಶಕ್ತಿ ನೀಡುವ ಕಾರಣ ಮಾತನಾಡುವಾಗ ಜಾಗರೂಕತೆಯ ಅಗತ್ಯವಿದೆ. ಕೆಲ ಸಂದರ್ಭಗಳಲ್ಲಿ ನೀವು ಹೇಳಿದ ಮಾತು ತಪ್ಪಾಗಿ ಅರ್ಥೈಸಲ್ಪಡುವ ಸಾಧ್ಯತೆ ಇದ್ದು ವಿವಾದದ ಸಾಧ್ಯತೆಯೂ ಇದೆ. ಆದ್ದರಿಂದ ಯಾವುದೇ ಮಹತ್ವದ ಮಾತುಗಳಿಗಿಂತ ಮುಂಚಿತವಾಗಿ ಚಿಂತಿಸಿ ನಂತರ ಮಾತ್ರ ಹೇಳುವುದು ಒಳಿತು. ಇಂದು ಹೊಸ ಕೆಲಸ ಆರಂಭಿಸಲು ಅನುಕೂಲಕರವಾದ ದಿನವಲ್ಲದಿದ್ದರೂ ಈಗಾಗಲೇ ಆರಂಭಿಸಿದ ಕೆಲಸಗಳಿಗೆ ಸ್ಪಷ್ಟತೆ ತರುವ ದಿನವಾಗಲಿದೆ. ಇಂದು ಪಡಲಿಕ್ಕಿಂತ ಸಹನೆ ಮತ್ತು ನಿರೀಕ್ಷೆ ಮುಖ್ಯವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳಿಂದ ಕೆಲ ಪ್ರಶ್ನೆಗಳು ಎದುರಾಗಬಹುದು. ನಿಮ್ಮ ಕೆಲಸದ ಪಟ್ಟಿ ಹಾಗೂ ಹೊಣೆಗಾರಿಕೆಗಳನ್ನು ಸ್ಪಷ್ಟವಾಗಿ ಮನಪೂರ್ತಿಯಾಗಿ ನಿರ್ವಹಿಸುವ ಅಗತ್ಯವಿದೆ. ಸಹೋದ್ಯೋಗಿಗಳೊಂದಿಗೆ ಬೆಸುಗೆ ಮಾಡುವುದು ಜಟಿಲತೆಯನ್ನು ನಿವಾರಿಸುವ ಮಾರ್ಗವಾಗಬಹುದು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಅಧಿಕಾರ ಅಥವಾ ಹುದ್ದೆಯ ಬದಲಾವಣೆ ಕುರಿತು ಸೂಚನೆಗಳು ಬರುವ ಸಾಧ್ಯತೆ ಇದೆ. ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ತಾಳ್ಮೆ ಹಾಗೂ ಗ್ರಹಚಕ್ರದ ಮಾರ್ಗದರ್ಶನದಿಂದ ಕಾರ್ಯನಿರ್ವಹಿಸುವುದು ಒಳಿತು. ಸ್ಪರ್ಧಾತ್ಮಕತೆಯಲ್ಲಿ ತೋರಿದ ಶ್ರಮ ರೆಕಾಗ್ನಿಷನ್ಗೆ ಕಾರಣವಾಗಬಹುದು. ವ್ಯಾಪಾರದಲ್ಲಿರುವವರು ಪೂರೈಕೆದಾರರೊಂದಿಗೆ ನಡೆದ ಮಾತುಕತೆಗಳಲ್ಲಿ ಸ್ಪಷ್ಟತೆ ಕಾಯ್ದುಕೊಳ್ಳುವುದು ಮುಖ್ಯ. ಹಳೆಯ ಒಪ್ಪಂದಗಳ ಮರು ಪರಿಶೀಲನೆ ಅಗತ್ಯವಾಗಬಹುದು. ಹೊಸ ಗುತ್ತಿಗೆ ಅಥವಾ ಸಹಕರಾಣಿಕೆ ಮುಟ್ಟಿನಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ವ್ಯಯ ಹೆಚ್ಚು ಆಗುವ ಸೂಚನೆ ಇದೆ. ಅನಿರೀಕ್ಷಿತವಾಗಿ ಮನೆ ಅಥವಾ ವಾಹನ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ವಹಿವಾಟುಗಳಲ್ಲಿ ತಾತ್ಕಾಲಿಕ ಮಿತಿಯೊಂದಿಗೆ ನಡೆಯುವುದು ಒಳಿತು. ಹೂಡಿಕೆಯ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ಇಂದು ಬಡ್ಡಿದರದ ಸಾಲ ಅಥವಾ ಉಚಿತ ಬಡ್ಡಿ ಯೋಜನೆಗಳಿಗೆ ಗಮ್ಮತ್ತಾಗದಿರಿ. ಹಣಕಾಸಿನ ವಿಷಯಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ನಿಮಗೆ ನಷ್ಟದಿಂದ ರಕ್ಷಿಸಬಹುದು. ಕೆಲವರಿಗೆ ಹಳೆಯ ಸಾಲ ಪಾವತಿಯ ತೊಂದರೆ ಸೃಷ್ಟಿಸಬಹುದು. ಆದರೆ ಶಾಂತ ಮನಸ್ಸಿನಿಂದ ನಡೆಯುವುದರಿಂದ ಪರಿಹಾರ ಸಾಧ್ಯ. ದುರ್ಬಲ ಗ್ರಹ ಪ್ರಭಾವದಿಂದಾಗಿ ಹಣ ಸಂಗ್ರಹದಲ್ಲೂ ತೊಂದರೆ ಉಂಟಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹ ಮತ್ತು ಮನಸ್ಸು ಎರಡೂ ಹೆಚ್ಚು ಎಚ್ಚರಿಕೆಯಿಂದ ನಡೆಯಬೇಕಾದ ದಿನವಾಗಿದೆ. ನೆತ್ತಿ ನೋವು, ಕಣ್ಣಿನ ಹನಿ ಅಥವಾ ರಕ್ತದೊತ್ತಡದಲ್ಲಿ ಏರುಪೇರು ಕಂಡುಬರಬಹುದು. ಖಾರದ ಆಹಾರ, ಹೆಚ್ಚು ಬಿಸಿ ಅಥವಾ ತೈಲಯುಕ್ತ ಪದಾರ್ಥಗಳನ್ನು ತಪ್ಪಿಸುವುದು ಒಳಿತು. ಮನಸ್ಸಿನಲ್ಲಿ ಅಸ್ವಸ್ಥತೆ ಅಥವಾ ನಿರಾಶೆಗೊಳ್ಳುವ ಭಾವನೆಗಳು ಹೆಚ್ಚು ಕಾಣಿಸಬಹುದು. ಇದಕ್ಕೆ ಯೋಗ, ಪ್ರಾಣಾಯಾಮ ಹಾಗೂ ನಿಸರ್ಗದಲ್ಲಿ ನಡೆಯುವ ಹಾರಾಟದಿಂದ ಶಮನವಾಗಬಹುದು. ಬೆಳಿಗ್ಗೆ ಗಂಟೆ ಪೂರ್ವಾಹ್ನ ಬೆಳಗ್ಗೆ 8 ಗಂಟೆಗೆ ಪೂರ್ವ ದಿಕ್ಕಿನಲ್ಲಿ ಫೇಸಿಂಗ್ ಧ್ಯಾನ ಮಾಡುವುದು ಉತ್ತಮ. ವಿಶ್ರಾಂತಿ ಮತ್ತು ನಿದ್ರೆ ಮೇಲೆ ಗಮನ ಹರಿಸಿ. ಅನಗತ್ಯ ಚಿಂತನೆಗಳಿಂದ ದೂರವಿರಬೇಕು. ಶಾರೀರಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯಕ್ಕೂ ಗುರುತಿಸಿ ಅದಕ್ಕೆ ಶಾಂತ ಮನಸ್ಸು ತರಲು ಧ್ಯಾನ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಕೆಲ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದೆ. ಹಿರಿಯರ ಮಾತುಗಳಿಗೆ ಆದರ, ಮಕ್ಕಳ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ನೀಡುವುದು ಸಂಬಂಧದಲ್ಲಿ ಸಮತೋಲನ ತರುತ್ತದೆ. ಇವತ್ತಿನ ದಿನದಲ್ಲಿ ತಾಳ್ಮೆ ಬಹುಮುಖ್ಯ. ಪತ್ನಿ ಪತಿಯೊಂದಿಗೆ ಅನಿವಾರ್ಯವಾದ ಮಾತುಕತೆ ನಡೆಯಬಹುದು. ಈ ಮಾತುಕತೆಗಳಲ್ಲಿ ಸಹಾನುಭೂತಿ ಮತ್ತು ಸ್ಪಷ್ಟತೆ ಇರಲಿ. ಕೆಲವರು ದೂರವಾಸಿ ಬಂಧುಗಳಿಂದ ಸುದ್ದಿ ಪಡೆಯಬಹುದು ಅಥವಾ ಭೇಟಿಯಾಗಬಹುದು. ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಅಲ್ಪ ಪ್ರಮಾಣದ ಭಿನ್ನಮತ ಉಂಟಾದರೂ ಇದನ್ನು ಶಾಂತಿಯುತವಾಗಿ ಬಗೆಹರಿಸಬಹುದಾದ ಅವಕಾಶವಿದೆ. ಸಂಬಂಧವನ್ನು ಉಳಿಸಿಕೊಂಡು ಹೋಗುವುದು ಇಂದಿನ ಪಾಠ. ವೀಕ್ಷಕರೇ, ನೀವು ಇಂದು ಶನಿವಾರದ ಪ್ರಭಾವವು ಇರುವುದರಿಂದ ಶನಿ ದೇವನಿಗೆ ಅಭಿಷೇಕ ಮಾಡುವುದರಿಂದ ಪಾಪ ಪರಿಹಾರ ಹಾಗೂ ಮನಃಶಾಂತಿ ದೊರೆಯಲಿದೆ.
ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಪಠಿಸುವುದು ಉತ್ತಮ. ಉಜ್ಜಯಿನಿ, ಮಹಾಕಾಲೇಶ್ವರ ಅಥವಾ ಶನಿ ಕ್ಷೇತ್ರಗಳಿಗೆ ದಾನ ಮಾಡುವ ಸಂಕಲ್ಪ ಅಥವಾ ಮನಸ್ಸಿನಲ್ಲಿ ಸಂಕಲ್ಪ ಮಾಡುವುದು ಫಲಕಾರಿ. ದಾರಿದ್ರ್ಯ, ಮಾನಸಿಕ ಸಂಕಟ ನಿವಾರಣೆಗೆ ಶ್ರದ್ಧೆಯಿಂದ ಪ್ರಾರ್ಥಿಸಿ. ಪೂರ್ಣ ಭಾವದಿಂದ, ಏಕಾಗ್ರತೆಯಿಂದ ತಾಯಿಯ ಪಾದಸೇವೆ ಅಥವಾ ಹಿರಿಯರ ಆಶೀರ್ವಾದ ಪಡೆಯುವುದು ಉತ್ತಮ. ಇವತ್ತಿನ ದಿನದಲ್ಲಿ ಆತ್ಮಚಿಂತನ ಮತ್ತು ಶಾಂತ ಮನಸ್ಸು ನಿಜವಾದ ದಿವ್ಯತೆಯ ದಾರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸುಂದರತೆ ಹಾಗೂ ಮೃದುಭಾವದ ಸಂಕೇತ. ಇಂದು ಮನಸ್ಸು ಹಾರ್ಮೋನಿಯಾಗಿ ಇರಲು ಈ ಸಂಖ್ಯೆಯ ಶಕ್ತಿಯನ್ನು ಉಪಯೋಗಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರಕೃತಿಯ ಶಕ್ತಿ, ವಿಶ್ರಾಂತಿ ಮತ್ತು ಪುನಶ್ಚೇತನವನ್ನು ಸೂಚಿಸುತ್ತದೆ. ಈ ಬಣ್ಣದ ಉಡುಪು, ಉಂಗುರ ಅಥವಾ ಬಳಕೆ ನಿಮಗೆ ಶಕ್ತಿಯ ಅನಿಸಿಕೆಯನ್ನು ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12:15 ಸಂಜೆ ಮಧ್ಯರಾತ್ರಿ 2:30. ಈ ಅವಧಿಯಲ್ಲಿ ದೈನಂದಿನ ಕಠಿಣ ಕೆಲಸಗಳು, ಮುಖ್ಯ ನಿರ್ಧಾರಗಳು ಅಥವಾ ಹಣಕಾಸಿನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವುದು ಲಾಭದಾಯಕ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಚಿಂತನ ಶಕ್ತಿ, ಸಂವಹನ ಕೌಶಲ ಮತ್ತು ಬಹುಮುಖ ಪ್ರತಿಭೆ ನಿಮ್ಮ ಮುಂದಿನ ದಾರಿಗಳನ್ನು ತೆರೆದು ಕೊಡಬಹುದಾದ ದಿನವಿದು. ಇತ್ತೀಚೆಗೆ ನೀವು ಎದುರಿಸುತ್ತಿದ್ದ ಅಡಚಣೆಗಳಿಗೆ ಸಶಕ್ತ ಪರಿಹಾರಗಳ ಸೂಚನೆ ಇದೆ. ನೀವು ಯಾವುದನ್ನಾದರೂ ಕಲಿಯಲು ಅಥವಾ ಬದಲಾವಣೆಗೆ ತಯಾರಾಗಲು ಉತ್ತಮ ದಿನ. ಹಳೆಯ ಕೆಲಸಗಳನ್ನು ಮುಗಿಸಲು ಅನುಕೂಲ. ನಿರ್ಧಾರ ತೆಗೆದುಕೊಳ್ಳುವಾಗ ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲದ ಪ್ರಯೋಜನದತ್ತ ಗಮನ ಹರಿಸುವುದು ಉತ್ತಮ. ಈ ದಿನದ ಚಂದ್ರನ ಸ್ಥಿತಿ ನಿಮ್ಮ ಮನಸ್ಸನ್ನು ಚುರುಕಾಗಿಸಬಹುದು. ಆದರೆ ಅನಾವಶ್ಯಕ ಚಿಂತೆ, ಗೊಂದಲ ಅಥವಾ ಭ್ರಮೆಗೆ ಒಳಗಾಗದಿರಿ. ನಿಮ್ಮ ಬುದ್ಧಿ ಹಾಗೂ ವ್ಯವಹಾರಶೀಲತೆಯ ಮೂಲಕ ಈ ದಿನ ಉತ್ತಮವಾಗಿ ಮುನ್ನಡೆಯಬಹುದಾದ ಅವಕಾಶವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶಬ್ದ ಸಾಮರ್ಥ್ಯ ಹಾಗೂ ತಂತ್ರಜ್ಞಾನ ಜ್ಞಾನದ ಮೂಲಕ ಯಶಸ್ಸು ಸಾಧಿಸಬಹುದಾದ ಸಮಯವಿದು. ಉಪನ್ಯಾಸ, ಮಾರ್ಕೆಟಿಂಗ್, ಮಾಧ್ಯಮ ಮತ್ತು ಶಿಕ್ಷಣ ಕ್ಷೇತ್ರದವರು ತಮ್ಮ ಪ್ರಾಜೆಕ್ಟುಗಳಲ್ಲಿ ಪ್ರಗತಿಯ ಸೂಚನೆ ಕಾಣಬಹುದು. ಮಧ್ಯಾಹ್ನದ ನಂತರ ನೀವು ನಿರ್ವಹಿಸುವ ತಕ್ಷಣದ ಕೆಲಸಗಳು ಇತರರ ಬಳಿ ನಿಮಗೆ ಕೀರ್ತಿಯನ್ನು, ಒತ್ತಡವನ್ನು ತರುತ್ತವೆ. ಹಿರಿಯ ಅಧಿಕಾರಿಗಳ ಬಳಿ ತ್ವರಿತ ನಿರ್ಧಾರಗಳನ್ನು ಹಂಚಿಕೊಳ್ಳುವ ಅಗತ್ಯ ಉಂಟಾಗಬಹುದು. ವ್ಯಾಪಾರ ಮಾಡುವವರು ತಮ್ಮ ವ್ಯವಹಾರದಲ್ಲಿ ಹೊಸ ತಂತ್ರಗಳನ್ನು ಪ್ರಯೋಗಿಸುವ ಯೋಗವಿದೆ. ಹೊಸ ಗ್ರಾಹಕರು ಅಥವಾ ಹೊಸ ಮಾರ್ಗಗಳು ತೆರೆಯಬಹುದು. ಕೆಲವು ವ್ಯವಹಾರಗಳಲ್ಲಿ ನಿಖರವಾದ ದಾಖಲೆಗಳನ್ನು ತಯಾರಿಸಿಕೊಳ್ಳುವುದು ಮುಖ್ಯವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿರೀಕ್ಷಿತ ಸುಧಾರಣೆಯೊಂದಿದೆ. ಪೂರಕ ಆದಾಯದ ಮೂಲಗಳಿಂದ ಲಾಭವಾಗಬಹುದು. ಹೂಡಿಕೆಯ ಗುರಿ ಹೊಂದಿದ ಯೋಜನೆಗಳತ್ತ ಗಮನ ಹರಿಸುವ ಶ್ರೇಷ್ಠ ಸಮಯವಿದು. ಹಳೆಯ ಸಾಲ ಪಾವತಿಸಲು ಅವಕಾಶ ಸಿಗಬಹುದು. ನೀವು ಯೋಜನೆಯೊಂದಿಗೆ ನಿಮ್ಮ ಖರ್ಚನ್ನು ನಿಯಂತ್ರಿಸುತ್ತಿದ್ದರೆ ಇಂದು ಹಣದ ಪ್ರಬಂಧನ ಸುಲಭವಾಗುತ್ತದೆ. ಅನಗತ್ಯ ಖರೀದಿಗೆ ಒತ್ತಡ ಬರುತ್ತಾದರೂ ತಾಳ್ಮೆ ಮತ್ತು ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಬುದ್ಧಿವಂತಿಕೆ ಹಾಗೂ ಬಜೆಟ್ ಮೌಲ್ಯಮಾಪನದ ಮೂಲಕ ನೀವು ನಿಮ್ಮ ಹಣಕಾಸಿನ ಸ್ಥಿತಿಗೆ ನವ ಚೈತನ್ಯ ನೀಡಬಹುದು. ಹೆಚ್ಚಿನ ಲಾಭದ ನಿರೀಕ್ಷೆ ಇರಲಿ, ಆದರೆ ಹಠದಿಂದ ಹೂಡಿಕೆ ಮಾಡಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಸಣ್ಣ ಸವಾಲುಗಳು ಕಾಣಿಸಬಹುದು. ಸುದ್ದಿ ಇಲ್ಲದ ತಲೆನೋವು, ಜ್ವರ ಅಥವಾ ಉಸಿರಾಟದ ಸಮಸ್ಯೆಗಳು ಉದ್ಭವಿಸಬಹುದಾದ ದಿನವಿದು. ಸೊಳ್ಳೆ ಕಾಟದಿಂದ ಜಾಗರೂಕತೆಯಿಂದಿರಿ. ಹಾನಿಕಾರಕ ಆಹಾರ ಅಥವಾ ಕುಡಿಯುವ ವಸ್ತುಗಳನ್ನು ತಪ್ಪಿಸಿ. ಮಾನಸಿಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳುವುದು ಮುಖ್ಯ. ಅನಾವಶ್ಯಕ ಚಿಂತೆಗಳು ನಿದ್ರೆಗೆ ವ್ಯತ್ಯಯ ಉಂಟು ಮಾಡಬಹುದು. ಬೆಳಗಿನ ಸಮಯದಲ್ಲಿ ಧ್ಯಾನ ಅಥವಾ ಮೃದುವಾದ ಯೋಗ ಅಭ್ಯಾಸದಿಂದ ದಿನವನ್ನು ಶುದ್ಧಗೊಳಿಸಬಹುದು. ಶುದ್ಧ ನೀರಿನ ಸೇವನೆ ಹೆಚ್ಚಿಸಿ. ಹಸಿವಿದ್ದಾಗ ಮಾತ್ರ ಆಹಾರ ಸೇವಿಸಿ. ನಿಮ್ಮ ಆರೋಗ್ಯವನ್ನು, ಕಾರ್ಯಶಕ್ತಿಯನ್ನು ಸಮರ್ಪಕವಾಗಿ ಜೋಪಾನ ಮಾಡಿದರೆ ಇಂದಿನ ದಿನದಿಂದ ಉತ್ತಮ ಲಾಭ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಸಂಬಂಧಗಳಲ್ಲಿ ಹೆಚ್ಚು ಸಂವಾದ ಮತ್ತು ಸ್ಪಷ್ಟತೆ ಅಗತ್ಯವಿದೆ. ಕೆಲವು ಮಾತುಗಳು ತಪ್ಪಾಗಿ ಅರ್ಥವಾಯಿತು ಎನ್ನುವ ಸಂದರ್ಭಗಳು ಉಂಟಾಗಬಹುದು. ಈ ಕಾರಣದಿಂದ ಅಸಮಾಧಾನ ಅಥವಾ ದೂರದ ಸಂಬಂಧಿಗಳಿಂದ ವಾಗ್ವಾದವಾಡುವ ಸಂಭವವಿದೆ. ಆದರೂ ಮನೆಯೊಳಗಿನ ಸಂಬಂಧಗಳು ಬದಲಾಗುತ್ತಿರುವುದರಿಂದ ಹೊಸ ಶಕ್ತಿಯೂ ಸ್ಪಷ್ಟತೆಯೂ ಮೂಡಬಹುದು. ಸಂಗಾತಿಯೊಂದಿಗೆ ಮಾತುಕತೆ ವಿಸ್ತಾರವಾಗಬಹುದು. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಇಂದು ನಿಮ್ಮ ಸ್ನೇಹಿತರಿಂದ ಸಹಕಾರ ಅಥವಾ ಆಧ್ಯಾತ್ಮಿಕ ಪ್ರೇರಣೆಯೂ ನಿಮಗೆ ಶಕ್ತಿ ನೀಡಬಹುದು. ಸಂಬಂಧಗಳಲ್ಲಿ ಶುದ್ಧತೆಯು ಮತ್ತು ನಿಷ್ಠೆ ಅಗತ್ಯ. ಹಾಗಾಗಿ ನಿಮ್ಮ ಮಾತುಗಳಿಗಿಂತ ನಿಮ್ಮ ನಡವಳಿಕೆಗೆ ಹೆಚ್ಚಿನ ಒತ್ತಡ ನೀಡಿ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಚಿಂತನೆಗೆ ಉತ್ತಮ ದಿನ.
ಸೋಮವಾರದ ವಿಶೇಷತೆಯನ್ನು ನೆನಪಿಸಿಕೊಂಡು ಶಿವನ ಪೂಜೆಯನ್ನು ಮಾಡಿದರೆ ಒಳಿತಾಗುತ್ತದೆ. ಮಹಾಮೃತ್ಯುಂಜಯ ಮಂತ್ರ ಜಪ ಅಥವಾ ಶಿವತತ್ವದ ಅಧ್ಯಯನದಿಂದ ಮನಸ್ಸು ಶಾಂತವಾಗುತ್ತದೆ. ಈ ದಿನ ಉಪವಾಸ ಅಥವಾ ಪ್ರಾರ್ಥನೆ ಮೂಲಕ ಭಗವಂತನ ಅನುಗ್ರಹದ ಅನುಭವ ಪಡೆಯಬಹುದು. ನಿಮ್ಮ ಮನಸ್ಸಿನಲ್ಲಿ ಸಂಶಯವಿದ್ದರೆ ಅದನ್ನು ಗುರು ಅಥವಾ ಹಿರಿಯರ ಬಳಿ ಸ್ಪಷ್ಟಪಡಿಸಿಕೊಳ್ಳಿ. ದಾನ ಧರ್ಮ ಮಾಡುವ ಮೂಲಕ ನಿಮ್ಮ ಪುಣ್ಯದ ಬಲ ಹೆಚ್ಚಿಸಬಹುದು. ಶ್ರೀ ಶಿವನ ನಾಮ ಸ್ಮರಣೆ ನಿಮ್ಮ ಆತ್ಮಶಕ್ತಿ ಹೆಚ್ಚಿಸಲು ಸಹಾಯಕವಾಗುತ್ತದೆ. ಶುದ್ಧ ಹಾಲು, ಬೆಲ್ಲ ಮತ್ತು ಎಲನೇಲೆಗಳಿಂದ ಪೂಜೆ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಸಂವಹನ ಶಕ್ತಿ ಮತ್ತು ಚುರುಕುತನವನ್ನು ಸೂಚಿಸುತ್ತದೆ. ನಿಮ್ಮ ನಿರ್ಧಾರಗಳು ಇಂದು ಪರಿಣಾಮಕಾರಿಯಾಗಿ ಹೊರಹೊಮ್ಮಲಿವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಚಿಂತನೆಗೆ ಸ್ಪಷ್ಟತೆ, ನವೀನತೆ ಮತ್ತು ಸಮತೋಲನ ತರುತ್ತದೆ. ಈ ಬಣ್ಣದ ವಸ್ತು ಅಥವಾ ಉಡುಪನ್ನು ಇಂದು ಧರಿಸುವುದು ಉತ್ಸಾಹವನ್ನು, ಸಂತುಷ್ಟಿಯನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಸಮಯದೊಳಗೆ ಹೊಸ ಕಾರ್ಯ ಪ್ರಾರಂಭಿಸಬಹುದು. ಮಾತುಕತೆ, ನಿರ್ಣಯಗಳು ಅಥವಾ ಹಣಕಾಸು ಸಂಬಂಧಿತ ಚಟುವಟಿಕೆಗಳಿಗೆ ಈ ಸಮಯ ಅತ್ಯಂತ ಅನುಕೂಲ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಮನಸ್ಸು ಭಾವನಾತ್ಮಕ ಮತ್ತು ಆಳವಾದ ಚಿಂತನೆಗಳಲ್ಲಿ ತೊಡಗಿರಬಹುದು. ನಿಮ್ಮ ಒಳಜಗತ್ತಿಗೆ ನಿಮ್ಮೆದೆಗೆ ಸ್ಪಷ್ಟತೆ ತರಲು ಈ ದಿನ ನೆರವಾಗಲಿದೆ. ಗೃಹಸ್ಥ ಸ್ಥಿತಿಯಲ್ಲಿ ಜವಾಬ್ದಾರಿಗಳ ಭಾರ ಹೆಚ್ಚಾಗಬಹುದು. ಕೆಲವೊಂದು ಅನಿರೀಕ್ಷಿತ ಸಂಗತಿಗಳು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತಾತ್ಕಾಲಿಕ ವ್ಯತ್ಯಯ ತರಬಹುದು. ಆದರೂ ನಿಮ್ಮ ಶಾಂತ ಸ್ವಭಾವ ಮತ್ತು ಸಹನೆ ಈ ದಿನವನ್ನು ಸಮತೋಲನದೊಂದಿಗೆ ಕಳೆಯಲು ನೆರವಾಗಲಿದೆ. ದಿನದ ಮೊದಲಾರ್ಧದಲ್ಲಿ ಅಲ್ಪ ಗೊಂದಲಗಳು ಉಂಟಾದರೂ ಮಧ್ಯಾಹ್ನದ ಬಳಿಕ ವ್ಯವಹಾರಗಳು ಸರಳವಾಗಲಿವೆ. ಭಾವನೆಗಿಂತ ತರ್ಕದ ಮೇಲೆ ಹೆಚ್ಚು ನಂಬಿಕೆ ಇಡುವುದು ಇಂದು ಹೆಚ್ಚು ಪ್ರಯೋಜನಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಗದಿತ ಗುರಿಗಳನ್ನು ತಲುಪುವಲ್ಲಿ ನೀವು ಗಟ್ಟಿಯಾದ ಶ್ರಮ ಹಾಕಬೇಕಾಗಬಹುದು. ಹಿರಿಯರಿಂದ ಸ್ವಲ್ಪ ಒತ್ತಡವಿರಬಹುದು, ಆದರೆ ನಿಮ್ಮ ನಿಷ್ಠೆ ಮತ್ತು ಶ್ರದ್ಧೆಯಿಂದ ಅವರು ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ. ಇಂದು ನಿಮ್ಮ ಕಾರ್ಯಕ್ಷಮತೆಗೆ ಸವಾಲು ಸಿಕ್ಕೀತು, ಆದರೆ ಅದನ್ನು ಗೆಲ್ಲುವ ಸಾಮರ್ಥ್ಯವು ನಿಮ್ಮಲ್ಲಿಯೇ ಇದೆ. ಸಹೋದ್ಯೋಗಿಗಳ ಸಹಕಾರ ಅತ್ಯವಶ್ಯಕ. ಅವರನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುವುದು ಕಾರ್ಯಕ್ಷೇತ್ರದ ಶಾಂತಿಯನ್ನು ಉಳಿಸುತ್ತದೆ. ಹೊಸ ಯೋಜನೆಗಳು ಅಥವಾ ಫೈಲ್ಗಳ ನಿರ್ವಹಣೆಯಲ್ಲಿ ನಿಖರತೆ ಅಗತ್ಯವಿದೆ. ವ್ಯಾಪಾರಿಗಳಲ್ಲಿ ಇಂದು ಹೊಸ ವ್ಯಾಪಾರದ ಶೀರ್ಷಿಕೆಗಳು ಉದಯವಾಗಬಹುದು. ಹೊಸ ಗ್ರಾಹಕರೊಂದಿಗೆ ಚರ್ಚೆಗಳಿಗೆ ಸಮಯ ಒದಗಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಸಾನ್ನಿಧ್ಯ ಬೇಕಾದದ್ದು ಜಾಗೃತಿ ಮತ್ತು ಸಮರ್ಪಕ ನಿಯಂತ್ರಣ. ಮನೆಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಿನದಾಗಬಹುದು. ಕೆಲವರು ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗಬಹುದು. ಹಳೆಯ ಸಾಲದ ಬಾಕಿಗಳ ಪರಿಹಾರ ಅಥವಾ ಹೊಸ ಹಣಕಾಸಿನ ಯೋಜನೆಗಳ ಕುರಿತು ಚಿಂತನೆ ಮಾಡಲು ಅನುಕೂಲಕರ ಸಮಯ. ಇಂದು ನಿಕಟ ಸಂಬಂಧಿಕರ ಸಹಾಯದಿಂದ ನಿಮ್ಮ ಹಣಕಾಸು ಸ್ಥಿತಿ ಸುಧಾರಿಸಬಹುದು. ಹೂಡಿಕೆಯಲ್ಲಿ ನಿಗಾ ಅಗತ್ಯ. ಹಣವನ್ನು ದುರ್ಬಳಕೆ ಮಾಡದಿರಿ. ಎಲ್ಲ ಖರ್ಚುಗಳನ್ನು ಲೆಕ್ಕದೊಂದಿಗೆ ಮತ್ತು ತಾಳ್ಮೆಯಿಂದ ನಿರ್ವಹಿಸಿದರೆ ಯಾವುದೇ ಸಂಕಷ್ಟವಿಲ್ಲದೆ ಮುಂದೆ ಸಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ತೀವ್ರ ಭಾವನೆಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಕಂಡುಬರುವ ಸಂಭವವಿದೆ. ತಿನ್ನುವ ಸಮಯ ನಿಗದಿತವಾಗಿರಲಿ. ತೀವ್ರ ಎಣ್ಣೆ, ಖಾರ ಪದಾರ್ಥಗಳಿಂದ ದೂರವಿರಿ. ಮೌನ ಹಾಗೂ ಧ್ಯಾನದಿಂದ ಮಾನಸಿಕ ಶಾಂತಿಗೆ ಅನುಕೂಲವಾಗುತ್ತದೆ. ಅಲ್ಪ ಮೈಕ್ರೋ ನಿದ್ರೆ ಅಥವಾ ವಿಶ್ರಾಂತಿಯಾದರೂ ಆರೋಗ್ಯದ ಶಕ್ತಿಯ ಮರುಭರಣಕ್ಕೆ ಸಹಕಾರಿಯಾಗುತ್ತದೆ. ಶರೀರದ ನುಣುಪು ಮಟ್ಟವನ್ನು ಕಾಪಾಡಿಕೊಳ್ಳಿ. ಪರಿಸ್ಥಿತಿಯ ಜೊತೆಗೆ ನಿಮ್ಮ ದೈಹಿಕ ಶಕ್ತಿ ಕೂಡ ಸಮನ್ವಯದಲ್ಲಿ ಇಡಬೇಕಾದ ಅಗತ್ಯವಿದೆ. ಇದನ್ನು ಸಾಧಿಸಲು ಯೋಗ, ಪ್ರಾಣಾಯಾಮದ ಅಭ್ಯಾಸ ಬಹುಪಾಲು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯವರೊಂದಿಗೆ ಹೆಚ್ಚು ಸಮಾಲೋಚನೆ ನಡೆಯುವ ದಿನ. ಕೆಲವೊಂದು ಗಂಭೀರ ವಿಷಯಗಳ ಬಗ್ಗೆ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಯಬಹುದು. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ವೇಳೆ ಶಾಂತತೆಯಿಂದ ಮಾತನಾಡುವುದು ಉತ್ತಮ. ಪತ್ನಿ ಅಥವಾ ಪತಿಯೊಂದಿಗೆ ಸಂಭಾಷಣೆಯು ನಿಮಗೆ ಒಳಿತಾಗಿ ಪರಿಣಮಿಸಬಹುದು. ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಮುಖ್ಯವಾಗಲಿದೆ. ಪೋಷಕರ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಸ್ನೇಹಿತರೊಂದಿಗೆ ದೂರವಾಗಿದ್ದ ಸಂಬಂಧ ಪುನಶ್ಚೇತನಗೊಳ್ಳಬಹುದು. ಈ ಸಂಬಂಧಗಳಲ್ಲಿ ನಂಬಿಕೆಯನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಅವಕಾಶ. ಇಂದು ಆತ್ಮೀಯತೆ ಮತ್ತು ಭರವಸೆಯ ದಿನವನ್ನಾಗಿ ರೂಪಿಸಿಕೊಳ್ಳಬಹುದು. ವೀಕ್ಷಕರೇ, ನೀವು ಇಂದು ನಿಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಧ್ಯಾನ ಹಾಗೂ ಪ್ರಾರ್ಥನೆಯ ಮೂಲಕ ಒಳಜೀವನವನ್ನು ಶುದ್ಧೀಕರಿಸುವ ಉತ್ತಮ ದಿನ.
ಚಂದ್ರನ ಪ್ರಭಾವದಿಂದ ಭಕ್ತಿ ಭಾವನೆ ಹೆಚ್ಚಾಗುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದು ಶ್ರೇಷ್ಠ. ಶಿವನಿಗೆ ನೈವೇದ್ಯ ಅರ್ಪಿಸಿ ಬೆಳಗಿನ ಜಾವದಲ್ಲಿ ಆರಾಧನೆ ಮಾಡುವುದು ಶಕ್ತಿಯ ಶುದ್ಧೀಕರಣಕ್ಕೆ ನೆರವಾಗುತ್ತದೆ. ಮನೆಗೆ ಪವಿತ್ರ ಹೂವಿನ ಹಾರ ಹಾಕಿ ಧೂಪದೀಪಾರಾಧನೆ ಮಾಡುವುದು ಮನಸ್ಸಿಗೆ ಶಾಂತಿ ತರಲಿದೆ. ಆಧ್ಯಾತ್ಮಿಕ ಗ್ರಂಥಗಳ ಓದು ಅಥವಾ ಗುರುಪಾದೇಶದ ಚಿಂತನೆ ಇಂದು ವಿಶೇಷ ಅನುಭವ ತರುತ್ತದೆ. ಶುದ್ಧ ಮನಸ್ಸು, ಶುದ್ಧ ಚಿಂತನೆ ಮತ್ತು ಶುದ್ಧ ನಡವಳಿಕೆಗೆ ಇಂದಿನ ದಿನ ಮಾರ್ಗದರ್ಶಕವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಹಕಾರ, ಸಹಾನುಭೂತಿ ಮತ್ತು ಸಂಯಮವನ್ನು ಸೂಚಿಸುತ್ತದೆ. ಇಂದಿನ ದಿನದ ವರ್ತನೆ ಮತ್ತು ನಿರ್ಧಾರಗಳಲ್ಲಿ ಈ ಗುಣಗಳನ್ನು ಅನುಸರಿಸುವುದರಿಂದ ನಿಮ್ಮ ಯಶಸ್ಸು ಸುಲಭವಾಗಬಹುದು. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳುಪು. ಈ ಬಣ್ಣ ನಿಮಗೆ ಒಳಜ್ಯೋತಿ, ಶುದ್ಧತೆ ಹಾಗೂ ಮನಃಶಾಂತಿಯನ್ನು ತರಬಲ್ಲದು. ಈ ಬಣ್ಣದ ವಸ್ತುಗಳನ್ನು ಬಳಕೆ ಮಾಡುವುದರಿಂದ ಶುಭ ಸ್ಪಂದನಗಳ ಹರಿವಾಗಲಿದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ರಾತ್ರಿ ಬೆಳಗ್ಗೆ 6:55. ಈ ಸಮಯದಲ್ಲಿ ಕುಟುಂಬ, ಹಣಕಾಸು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಪ್ರಾರಂಭ ಮಾಡುವುದು ಉತ್ತಮ ಫಲ ನೀಡುತ್ತದೆ. ನಿರ್ಣಾಯಕ ಮಾತುಕತೆಗಳಿಗೆ ಇದೊಂದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಆಂತರಿಕ ಶಕ್ತಿಯ ಪ್ರಭಾವದಿಂದ ನೀವು ಸುತ್ತಮುತ್ತಲವರಲ್ಲಿ ಗಮನ ಸೆಳೆಯುವಿರಿ. ದಿನದ ಆರಂಭವು ಶಾಂತಿಯುತವಾಗಿದ್ದು, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹಾಗೂ ಪದವಿ ಹೆಚ್ಚಾಗುವ ಸೂಚನೆ ಇದೆ. ಗುರುಗೃಹಸ್ಥ ಚಂದ್ರನು ಇಂದು ನಿಮ್ಮ ಭಾವನಾತ್ಮಕ ಬುದ್ಧಿಯ ಉತ್ತೇಜನಕ್ಕೆ ಕಾರಣವಾಗುತ್ತಾನೆ. ನಿಮ್ಮ ಶಿಸ್ತು, ಆತ್ಮವಿಶ್ವಾಸ ಹಾಗೂ ದೃಢತೆ ಇವತ್ತು ನಿಮಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುತ್ತವೆ. ದಿನದ ಮಧ್ಯಭಾಗದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಕಾದ ಸಂದರ್ಭ ಉಂಟಾಗಬಹುದು. ಆದರೆ ನಿಮ್ಮ ತರ್ಕಬದ್ಧವಾದ ನಿಲುವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಹಿಂದಿನ ದಿನಗಳಲ್ಲಿ ನೀವಿಟ್ಟ ಶ್ರಮ ಇಂದು ಫಲ ನೀಡುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಾಯಕತ್ವ ಗುಣ ಗುರುತುಗೊಳ್ಳುತ್ತದೆ. ಮೇಲಧಿಕಾರಿಗಳು ನಿಮಗೆ ಹೊಸ ಹೊಣೆಗಾರಿಕೆಗಳನ್ನು ನೀಡಬಹುದು. ಸಹೋದ್ಯೋಗಿಗಳೊಂದಿಗೆ ಒಗ್ಗಟ್ಟಾಗಿ ಕೆಲಸ ಮಾಡುವ ಮೂಲಕ ಉತ್ತಮ ಪ್ರಗತಿ ಸಾಧಿಸಲು ಸಾಧ್ಯ. ಹಿರಿಯರ ಮಾರ್ಗದರ್ಶನವನ್ನು ಇಂದು ಸದುಪಯೋಗಪಡಿಸಿಕೊಳ್ಳಿ. ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳು ಆಗಬಹುದು. ಉದಾಹರಣೆಗೆ ಪದೋನ್ನತಿ, ಕೆಲಸದ ಸ್ಥಳ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ನಲ್ಲಿ ಪ್ರಮುಖ ಪಾತ್ರ. ಈ ಎಲ್ಲರಲ್ಲೂ ನಿಮ್ಮ ಸಮರ್ಥತೆ ಹೊರಹೊಮ್ಮುತ್ತದೆ. ವ್ಯಾಪಾರಿಗಳಿಗೆ ಇಂದು ಅತಿಥಿಗಳೊಂದಿಗೆ ನಿರ್ಣಾಯಕ ಮಾತುಕತೆ ನಡೆಯಬಹುದು. ಷೇರು ಹೂಡಿಕೆ ಅಥವಾ ಹೊಸ ಒಡಂಬಡಿಕೆಯಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ದೀರ್ಘಕಾಲದ ಲಾಭದತ್ತ ಗಮನ ಹರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ಆತ್ಮವಿಶ್ವಾಸವಿರುವ ದಿನವಿದು. ಹಿಂದಿನ ಹೂಡಿಕೆಗಳಿಂದ ಲಾಭ ಗಳಿಸುವ ಸಂದರ್ಭವಿದೆ. ಉದ್ಯೋಗಸ್ಥರಿಗೆ ಇನ್ಸೆಂಟಿವ್ ಅಥವಾ ಬೋನಸ್ ಸಿಗಬಹುದಾದ ಸೂಚನೆಗಳಿವೆ. ಆದರೆ ಖರ್ಚುಗಳಲ್ಲಿ ಸಮತೋಲನ ಕಾಪಾಡುವುದು ಬಹುಮುಖ್ಯ. ಮನೆಗೆ ಸಂಬಂಧಿಸಿದ ಖರ್ಚುಗಳು ಜಾಸ್ತಿಯಾಗಬಹುದು. ಎಲ್ಲ ಖರ್ಚುಗಳಿಗೂ ಪೂರ್ವ ಯೋಜನೆಯಿಂದ ನಿರ್ವಹಣೆ ಮಾಡುವುದು ಸೂಕ್ತ. ಈ ದಿನ ಮಿತವ್ಯಯದಿಂದಾಗಿ ಭವಿಷ್ಯದ ಸಂಕಷ್ಟಗಳನ್ನು ತಡೆದುಕೊಳ್ಳಬಹುದಾಗಿದೆ. ಸಾಲ ಅಥವಾ ಹಣದ ಮೇಲ್ವಿಚಾರಣೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೈಹಿಕ ಆರೋಗ್ಯವು ಉತ್ತಮವಾಗಿರಬಹುದು. ಆದರೆ ಮನಸ್ಸಿನಲ್ಲಿ ಚಿಂತೆ ಅಥವಾ ಆತಂಕ ಇದ್ದರೆ ಅದು ನಿದ್ರೆ ಕೊರತೆ ಹಾಗೂ ಒತ್ತಡಕ್ಕೆ ಕಾರಣವಾಗಬಹುದು. ಶ್ವಾಸದ ಪ್ರಯತ್ನಗಳು, ಧ್ಯಾನ ಅಥವಾ ಲಘು ವ್ಯಾಯಾಮದಿಂದ ಇದನ್ನು ನಿಯಂತ್ರಿಸಬಹುದು. ಪಿತ್ತ ಅಥವಾ ಜೀರ್ಣಾಸಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಉದಯಿಸಬಹುದು. ಬಿಸಿಲಿನಲ್ಲಿ ಹೆಚ್ಚು ಇರಬಾರದು. ಬೆಳಿಗ್ಗೆ ಸೂರ್ಯನ ಹತ್ತಿರ ಸೂರ್ಯ ನಮಸ್ಕಾರದಿಂದ ದಿನ ಆರಂಭಿಸುವುದು ಉತ್ತಮ. ಆಹಾರದಲ್ಲಿ ಹಸಿವಿಲ್ಲದಿದ್ದರೂ ಕೂಡ ನಿಯಮಿತವಾಗಿ ಅಲ್ಪಾಹಾರ ಮಾಡುವ ಅಭ್ಯಾಸ ಅಗತ್ಯ. ಹಣ್ಣು ಹಂಪಲು ಮತ್ತು ಶಾಖ ನಿಯಂತ್ರಿತ ಆಹಾರ ಸೇವನೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಪ್ರೀತಿಯ ಬಿರುದಾನ ಹಬ್ಬಿಸಬಹುದಾದ ದಿನವಿದು. ನಿಮ್ಮ ಮಾತು, ನಡೆ ಹಾಗೂ ಗಮನವು ಮನೆಮಂದಿಯ ಮನಸ್ಸಿಗೆ ನೆಮ್ಮದಿಯ ಅನಿಸಿಕೆಗೆ ಕಾರಣವಾಗಬಹುದು. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ಮೂಡಲಿದೆ. ಪತ್ನಿ ಪತಿಯೊಂದಿಗೆ ಉತ್ತಮ ಸಂಬಂಧವಿದ್ದು ತಮ್ಮ ಭಾವನೆಗಳನ್ನು ಓದಿಕೊಳ್ಳುವುದು ಸಾಧ್ಯವಾಗುತ್ತದೆ. ನವ ದಂಪತಿಗಳಿಗೆ ಇಂದು ಸಂವಹನ ಬಲವಾಗಿ ಬೆಳೆದು ಪರಸ್ಪರ ನಂಬಿಕೆಯು ಗಟ್ಟಿಯಾಗುತ್ತದೆ. ಅಪರಿಚಿತರೊಂದಿಗೆ ದೂರವಿರುವುದು ಉತ್ತಮ. ಬಂಧು ಬಾಂಧವದ ಕಟುವಾದ ಮಾತುಗಳನ್ನು ತಪ್ಪಿಸುವುದು ಉತ್ತಮ. ಸಂಯಮ ಮತ್ತು ಸಹನೆ ಈ ದಿನದ ಶ್ರೇಷ್ಠ ಮಂತ್ರ. ವೀಕ್ಷಕರೇ, ನೀವು
ಇಂದು ಸೋಮವಾರದ ಆಚರಣೆ ನಿಮಗೆ ಆತ್ಮಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ದಿಕ್ಕಿನಲ್ಲಿ ಮುನ್ನಡೆಯಲು ಸಹಕಾರಿ. ಶಿವನ ಭಜನೆ, ಪಂಚಾಕ್ಷರಿ ಮಂತ್ರ ಜಪ, ಓಂ ನಮಃ ಶಿವಾಯ ಇಲ್ಲವೇ ಮಹಾಮೃತ್ಯುಂಜಯ ಮಂತ್ರದ ಪಠಣ ಶ್ರೇಷ್ಠ. ಗರ್ಭದ ಸಾಂಸ್ಕೃತಿಕ ಅಥವಾ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಮನಸ್ಸಿಗೆ ನೆಮ್ಮದಿಯ ಅನುಭವ ನೀಡುತ್ತದೆ. ನಿತ್ಯ ಧ್ಯಾನ, ಪ್ರಾಣಾಯಾಮದಿಂದ ಮನಸ್ಸು ಚುರುಕುಪಡುವ ಸಾಧ್ಯತೆ. ಸಂಜೆ ವೇಳೆಗೆ ಮನೆಯಲ್ಲಿಯೇ ದೀಪಾರಾಧನೆ, ಬಿಳಿ ಹೂವಿನಿಂದ ಶಿವನ ಪೂಜೆ ಮಾಡಿ ಬಾಳಿಗೆ ಶುದ್ಧತೆಯನ್ನು ತರುವ ಪ್ರಯತ್ನ ಮಾಡಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಪ್ರಾರಂಭ, ನಾಯಕತ್ವ ಮತ್ತು ದೃಢತೆಯ ಸಂಕೇತ. ಈ ದಿನದ ಮಹತ್ವದ ಕಾರ್ಯಗಳಲ್ಲಿ ದಿಟ್ಟ ಹೆಜ್ಜೆ ಇಡುವ ಶಕ್ತಿಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಸುವರ್ಣವರ್ಣ. ಸಿಂಹರ ಬಣ್ಣವಾದ ಸುವರ್ಣವರ್ಣವು ಗೌರವ, ಶಕ್ತಿ ಮತ್ತು ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಬಣ್ಣದ ವಸ್ತು ಅಥವಾ ಉಡುಪು ಧರಿಸುವುದು ಯಶಸ್ಸಿಗೆ ಸಹಕಾರಿ. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಸಂಜೆ ಮಧ್ಯರಾತ್ರಿ 2:40. ಈ ಸಮಯದಲ್ಲಿ ಮಹತ್ವದ ನಿಶ್ಚಯಗಳು, ಹೊಸ ಕಾರ್ಯಾರಂಭಗಳು ಮತ್ತು ಮಹತ್ವದ ಭೇಟಿ ಸಂಚಾರಗಳು ಫಲಕಾರಿ. ನವತಂತ್ರಗಳು ಸಿದ್ಧಿಸಬಹುದಾದ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮಗೆ ನಿರ್ಣಯ ಶಕ್ತಿ, ವಿಶ್ಲೇಷಣಾತ್ಮಕ ಚಿಂತನೆ ಹಾಗೂ ಜವಾಬ್ದಾರಿ ಭಾವನೆ ಹೆಚ್ಚು ಇರಲಿದೆ. ಕೆಲ ಬದಲಾವಣೆಗಳು ಆರಂಭದಲ್ಲಿ ಅಸಮಾಧಾನ ತಂದರೂ ದಿನದ ನಡುವಿಂದ ಉತ್ತಮವಾಗಿ ರೂಪಾಂತರವಾಗಬಹುದು. ನೀವು ತಾಳ್ಮೆ ಹಾಗೂ ವಿಶ್ಲೇಷಣೆಗೆ ಆದ್ಯತೆ ಕೊಟ್ಟರೆ ಫಲ ಉತ್ತಮವಾಗಿರುತ್ತದೆ. ಇದೊಂದು ಆತ್ಮ ಪರಿಶೀಲನೆಯ ದಿನವಾಗಬಹುದು. ಹೃದಯದ ಆಂತರಿಕ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳಿ. ಇಂದಿನ ಗ್ರಹ ಚಾಲನೆ ನಿಮ್ಮ ಅಧ್ಯಯನ, ಸಂಶೋಧನೆ ಅಥವಾ ಯೋಜನೆಗಾಗಿ ಸೂಕ್ತವಾದ ದಿನವನ್ನು ತರುತ್ತದೆ. ಅಸ್ಪಷ್ಟತೆಯಲ್ಲಿರುವ ವಿಷಯಗಳಿಗೆ ಸ್ಪಷ್ಟತೆಯ ಬೆಳಕು ಬೀಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಸಾಮರ್ಥ್ಯ ತೋರಿಸಬೇಕಾದ ದಿನವಿದು. ನಿರ್ದಿಷ್ಟ ಗುರಿಗಳನ್ನು ತಲುಪುವ ಇಚ್ಛಾಶಕ್ತಿ ಇರುವುದರಿಂದ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗಮನಿಸುವ ಸಾಧ್ಯತೆ ಇದೆ. ತಾಂತ್ರಿಕ ವಿಚಾರಗಳಲ್ಲಿ ಸುಧಾರಣೆ ಸಾಧ್ಯ. ಇತ್ತೀಚೆಗೆ ಪ್ರಾರಂಭಿಸಿದ ಪ್ರಾಜೆಕ್ಟುಗಳಲ್ಲಿ ನವೀನತೆ ತರಲು ಪ್ರಯತ್ನಿಸಿ. ಸಹೋದ್ಯೋಗಿಗಳ ಸಹಕಾರ ಲಭಿಸಿದರೂ ನಿಮ್ಮದೇ ಆದ ಪ್ರಯತ್ನದಿಂದ ಕಾರ್ಯ ಸಾಧನೆ ಸಾಧ್ಯ. ಕೆಲವರಿಗೆ ನಿರೀಕ್ಷಿತ ಸಂದರ್ಶನ ಅಥವಾ ಅಧಿಕೃತ ಮಾತುಕತೆ ಸಾಧ್ಯ. ವ್ಯಾಪಾರಿಗಳಿಗಂತೂ ಗ್ರಾಹಕರ ಬೇಡಿಕೆಯ ಅನ್ವಯ ಸೇವೆ ಅಥವಾ ಉತ್ಪನ್ನದಲ್ಲಿ ಬದಲಾವಣೆಯನ್ನು ತರುವ ಯೋಗವಿದೆ. ಇಂದಿನ ದಿನದಲ್ಲಿನ ಗುತ್ತಿಗೆಗಳು ಭವಿಷ್ಯದಲ್ಲಿ ಲಾಭ ತರುವ ಸಾಧ್ಯತೆ. ಹಣದ ವ್ಯವಹಾರಗಳಲ್ಲಿ ಸ್ಪಷ್ಟ ದಾಖಲೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಹಾಗೂ ನಿಖರ ಯೋಜನೆಗಳ ಅಗತ್ಯವಿದೆ. ದಿನಚರಿಯ ಖರ್ಚುಗಳಿಗೆ ಜಾಗರೂಕತೆಯಿಂದ ಹಣ ವಿನಿಯೋಗಿಸಿ. ಅನಾವಶ್ಯಕ ಖರ್ಚುಗಳನ್ನು ತಡೆದು ಉಳಿತಾಯದ ಮಾರ್ಗದ ಬಗ್ಗೆ ಯೋಚಿಸಿ. ಇಂದು ಕೆಲವು ಹಣಕಾಸಿನ ನಿರ್ಧಾರಗಳನ್ನು ಕುಟುಂಬ ಸದಸ್ಯರ ಸಲಹೆಯೊಂದಿಗೆ ತೆಗೆದುಕೊಳ್ಳುವುದು ಸೂಕ್ತ. ಹಳೆಯ ಸಾಲವನ್ನು ತೀರಿಸಲು ಸೂಕ್ತ ಸಮಯವಿದು. ಇತ್ತೀಚೆಗೆ ಮಾಡಿದ ಹೂಡಿಕೆಗಳು ಪ್ರಗತಿಯ ಹಂತದಲ್ಲಿರಬಹುದು. ನಿರಂತರ ಆದಾಯದ ಮೂಲವನ್ನು ಸ್ಥಿರಗೊಳಿಸಲು ಹೊಸ ಆಲೋಚನೆಗಳು ಬರಬಹುದು. ಇದನ್ನು ಆರ್ಥಿಕ ತಜ್ಞರ ಸಲಹೆಯೊಂದಿಗೆ ಮುಂದುವರಿಸಿ. ದಾನ ಧರ್ಮ ಮಾಡುವ ಆರ್ಥಿಕ ಸ್ಥಿತಿಯು ನಿಮಗೆ ಹಸಿರು ನಿಶಾನೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಪಾಚಿಕೆ ಹಾಗೂ ಅತಿಯಾದ ಚಿಂತೆ ಬಿಟ್ಟು ಮನಸ್ಸಿಗೆ ಶಾಂತಿ ನೀಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳಿದ್ದಲ್ಲಿ ಆಹಾರ ಕ್ರಮ ಬದಲಿಸಿ. ಚುರುಕಾದ ಚಲನವಲನದಿಂದ ಸುಸ್ತು ಬರುವ ಸಾಧ್ಯತೆ. ನೀರಿನ ಸೇವನೆ ಹೆಚ್ಚಿಸಿ. ಫೈಬರ್ ಯುಕ್ತ ಆಹಾರ ಸೇವಿಸಿ. ಬೆಳಗಿನ ಜಾವ ಹಸಿರು ಪರಿಸರದಲ್ಲಿ ನಡೆಯುವುದು ಹಾಗೂ ಉಸಿರಾಟದ ವ್ಯಾಯಾಮದಿಂದ ದೈನಂದಿನ ಶಕ್ತಿ ಪಡೆದುಕೊಳ್ಳಬಹುದು. ಅಲರ್ಜಿ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳಿದ್ದುದಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮನೆಮದ್ದುಗಳನ್ನೆಲ್ಲ ಪ್ರಯೋಗಿಸುವ ಮೊದಲು ನಿಖರ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಮಾಧಾನದ ಶಕ್ತಿ ಪರೀಕ್ಷೆಗೆ ಒಳಪಡುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯ ಅಥವಾ ಅವರ ನಿರ್ಣಯಗಳ ಕುರಿತು ತಿರುಗಾಟ ಬರುವ ಸಾಧ್ಯತೆ. ಆದರೆ ಸಂಯಮದಿಂದ ಎಲ್ಲಾ ವಿಚಾರಗಳನ್ನು ಶಮನಗೊಳಿಸಬಹುದು. ಮದುವೆಯಾದವರು ಸಂಗಾತಿಯೊಂದಿಗೆ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲು ಸೂಕ್ತ ದಿನ. ಆಪ್ತರೊಂದಿಗೆ ಮಿತವಾದ ಮಾತುಕತೆ ಹೊಂದುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಕೌಟುಂಬಿಕ ಸಂದರ್ಭಗಳಲ್ಲಿ ನಿಮ್ಮ ಧೈರ್ಯ ಮತ್ತು ಸ್ಪಷ್ಟತೆ ಅಗತ್ಯ. ಅಪರಿಚಿತರಿಗೆ ಹೆಚ್ಚು ನಂಬಿಕೆ ಇಡುವುದನ್ನು ತಡೆದು ನಿಮ್ಮ ಅಂತರದ ವೃತ್ತಕ್ಕಷ್ಟೇ ಮಿತಪಡಿಸಿ. ಇವತ್ತಿನ ಸಂಜೆ ಮನೆಯವರೊಂದಿಗೆ ಓದಿನ, ಕಲಿಕೆಯ ಅಥವಾ ಭಕ್ತಿಯ ಚಟುವಟಿಕೆಯಲ್ಲಿ ತೊಡಗುವುದು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಇಂದು ಭಕ್ತಿಯ ಹಾದಿಯಲ್ಲಿ ನಿಮ್ಮ ಗಮನ ಹಾಗೂ ಶ್ರದ್ಧೆ ಕೇಂದ್ರೀಕೃತವಾಗಿರುತ್ತದೆ. ದೇವಿ ಅಥವಾ ಲಕ್ಷ್ಮಿ ಆರಾಧನೆ ಇಂದು ಉತ್ತಮ. ಶ್ರೀ ಮಹಾಲಕ್ಷ್ಮಿಯೇ ನಮಃ.
ಎಂಬ ಮಂತ್ರದ 54 ಜಪ ಫಲದಾಯಕ. ಸಾಂಬಾರು ಅಥವಾ ತುಳಸಿ ಪತ್ರದ ನೈವೇದ್ಯ ನೀಡಿ ದೇವಿಗೆ ಪ್ರಾರ್ಥನೆ ಮಾಡುವುದು ಶ್ರೇಷ್ಠ. ಪವಿತ್ರವಾದ ಮಂಗಳ ಕರ್ಮಗಳಲ್ಲಿ ಭಾಗವಹಿಸುವ ಮೂಲಕ ಪಾಪಕ್ಷಯ ಹಾಗೂ ಪುಣ್ಯ ಸಂಚಯವಾಗಬಹುದು. ಮೂಲಮಾಲಾ ಜಪ, ಗೀತಾ ಪಠಣ ಅಥವಾ ದಾನ ಸೇವೆ ಈ ದಿನದ ಆಧ್ಯಾತ್ಮ ಸಾಧನೆಗೆ ಪೂರಕ. ನಿಮ್ಮ ಆಂತರಿಕ ಶುದ್ಧತೆಯನ್ನು ಶಕ್ತಿಗೆ ಮಾರ್ಗವಾಗಿ ಬಳಸಿಕೊಳ್ಳಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲ, ಶಾಂತಿ ಹಾಗೂ ಕುಟುಂಬ ಸಂಯೋಜನೆಯ ಸಂಕೇತ. ಇಂದಿನ ದಿನದಲ್ಲಿ ಶಿಸ್ತು ಹಾಗೂ ಸಮನ್ವಯತೆಯಿಂದ ನೀವು ಲಾಭ ಪಡೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಹೊಸತನ, ಸ್ವಚ್ಛತೆ ಹಾಗೂ ಮನಸ್ಸಿಗೆ ನೆಮ್ಮದಿಯ ತಿನ್ನಿಸುತ್ತವೆ. ಈ ಬಣ್ಣದ ಉಡುಪು ಅಥವಾ ಸಜ್ಜೀಕರಣ ಇಂದು ಶ್ರೇಷ್ಠ ಫಲ ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಸಂಜೆ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಯಶಸ್ಸು, ಗ್ರಹಾಕರ್ಷಣೆ ಹಾಗೂ ಶ್ರೇಷ್ಠ ಫಲದ ಸಾಧ್ಯತೆ ಹೆಚ್ಚು. ಪೂಜೆ, ಪರಿಹಾರ, ಉಪಾಯಗಳಿಗೆ ಇದೊಂದು ಅದೃಷ್ಟದ ಸಮಯ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಶ್ಚಿತತೆಯ ಅಗತ್ಯವಿರುವ ದಿನವಾಗಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಇರುವ ಸಮತೋಲನದ ಗುಣವನ್ನು ಇಂದಿಗೆ ಹೆಚ್ಚು ಬಳಸಬೇಕಾಗುತ್ತದೆ. ನಿಮ್ಮ ನಯವಾದ ನಡವಳಿಕೆ ಕೆಲವೊಮ್ಮೆ ಬೇರೆಯವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಗೆ ತಂದುಕೊಳ್ಳಬಹುದು. ಆದ್ದರಿಂದ ಸ್ಪಷ್ಟವಾದ ಮಾತು, ನಿರ್ಧಾರಗಳಲ್ಲಿ ನಿಗದಿತ ನಿಲುವು ಅವಶ್ಯಕ. ಇಂದಿನ ದಿನವು ನಿಮ್ಮ ಚಿಂತನೆಯಲ್ಲಿ ನವತೆಯನ್ನು ತರಲಿದೆ. ಆರ್ಥಿಕವಾಗಿ ಹಾಗೂ ವೈಯಕ್ತಿಕವಾಗಿ ನಿಶ್ಚಲತೆ ಹಾಗೂ ನಂಬಿಕೆ ಪಡೆಯಲು ಇದು ಸೂಕ್ತ ಕಾಲ. ಮನಸ್ಸಿನಲ್ಲಿ ಉಂಟಾಗುವ ಕೆಲ ಅನುಮಾನಗಳನ್ನು ದೂರವಿಟ್ಟು ಮುನ್ನಡೆಯುವುದು ಉತ್ತಮ. ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನ ಬಲವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ನೂತನ ಜವಾಬ್ದಾರಿ ಬರುವ ಸಾಧ್ಯತೆ ಇದೆ. ಯಾವುದೇ ಕೆಲಸದಲ್ಲಿ ಸೂಕ್ಷ್ಮತೆ ಮತ್ತು ಸಮರ್ಪಣೆ ಅನಿವಾರ್ಯ. ಬೇರೆಯವರು ಹೇಳಿದ ಮಾತುಗಳಿಗೆ ಅತಿ ಹೆಚ್ಚು ಪ್ರಭಾವಿತರಾಗದೆ ತಾವು ಯೋಚಿಸಿ ಕ್ರಮಿಸಬೇಕು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಕಲ್ಪಿಸುವಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಆದರೆ ನಿಮ್ಮ ಧೈರ್ಯ, ಸವಿನಯತೆ ಮತ್ತು ಕೌಶಲದಿಂದ ಎಲ್ಲದರ ಪರಿಹಾರ ಸಾಧ್ಯ. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ರಾಜಕೀಯ ಆಟಗಳು ನಡೆಯುವ ಸಾಧ್ಯತೆಗಳಿವೆ. ಜಾಗರೂಕರಾಗಿ ನಡೆದುಕೊಳ್ಳುವುದು ಉತ್ತಮ. ವ್ಯಾಪಾರದಲ್ಲಿ ಹೊಸ ಸಹಭಾಗಿತ್ವಗಳ ಬಗ್ಗೆ ಯೋಚನೆ ನಡೆಯಬಹುದು. ಪುರಾತನ ಗ್ರಾಹಕರಿಂದ ಹೊಸ ಒಪ್ಪಂದಗಳ ಲಾಭ ಸಿಗಬಹುದು. ಹಣದ ಒತ್ತಡದಲ್ಲಿ ಅತಿಯಾದ ವಾಗ್ದಾನ ನೀಡಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣದ ನಿರ್ವಹಣೆಯಲ್ಲಿ ಜಾಗರೂಕತೆಯಿಂದ ನಡೆಯಬೇಕಾದ ದಿನ. ಹೆಚ್ಚಿನ ಖರ್ಚುಗಳ ಶಂಕೆ ಇರುವುದರಿಂದ ಮಿತವ್ಯಯ ಪಾಲಿಸುವುದು ಅಗತ್ಯ. ಹೂಡಿಕೆ ವಿಷಯದಲ್ಲಿ ಯಾವುದೇ ತ್ವರಿತ ನಿರ್ಧಾರದಿಂದ ದೂರವಿರಿ. ಹೊಸ ಸಾಲ ಅಥವಾ ಗುತ್ತಿಗೆಗಳಿಗೆ ಸಹಿ ಮಾಡುವ ಮುನ್ನ ಯಥಾವತ್ತು ಪರಿಶೀಲನೆ ನಡೆಸಿ. ಕೆಲವರು ಹಳೆಯ ಸಾಲ ಪಾವತಿಸಲು ಪ್ಲಾನ್ ಮಾಡಬಹುದು. ಧನಲಾಭ ದೊರಕಿದರೂ ಕೂಡ ಅದನ್ನು ಸುಮ್ಮನೆ ಬೇಯಿಸುವ ಬದಲು ಭದ್ರವಾಗಿಟ್ಟುಕೊಳ್ಳುವುದು ಶ್ರೇಷ್ಠ. ಕುಟುಂಬದ ಸದಸ್ಯರ ಅಪೇಕ್ಷೆಗಳಿಗೆ ತಕ್ಕಂತೆ ಹಣವನ್ನು ವಿನಿಯೋಗಿಸುವ ಜವಾಬ್ದಾರಿ ಬರುತ್ತದೆ. ಹಣಕಾಸಿನಲ್ಲಿ ಸ್ಥಿರತೆ ಕಾಪಾಡಲು ಹಿರಿಯರ ಸಲಹೆಗಳನ್ನು ಅನುಸರಿಸಿ. ಒಟ್ಟಿನಲ್ಲಿ ಜಾಣತನದಿಂದ ನಡೆದುಕೊಂಡರೆ ದಿನ ಉತ್ತಮವಾಗಿ ಮುಗಿಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ದಣಿವು ಹಾಗೂ ಮನೋಭಾವದಲ್ಲಿ ಕುಗ್ಗುಮೆಟ್ಟದ ಸಾಧ್ಯತೆ ಇದೆ. ಆಕಸ್ಮಿಕ ಶಾರೀರಿಕ ನೋವುಗಳು, ಹಿಂದಿನ ಸಮಸ್ಯೆಗಳ ಪುನರಾವೃತ್ತಿ ಸಂಭವಿಸಬಹುದು. ಋತುಚಕ್ರದಿಂದ ಉಂಟಾಗುವ ಶೀತ, ಗಂಟಲು ನೋವು ಅಥವಾ ತೀವ್ರತೆ ಇಲ್ಲದ ಜ್ವರ ಸಂಭವಿಸಬಹುದು. ಆಹಾರದಲ್ಲಿ ತಾಜಾ ಪದಾರ್ಥಗಳನ್ನು ಮಾತ್ರ ಸೇವಿಸುವುದು, ತೈಲ, ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡುವುದು ಸೂಕ್ತ. ಜೀರ್ಣಕ್ರಿಯೆಗೆ ತೊಂದರೆ ಆಗದಂತೆ ನಿರ್ವಹಿಸಿ. ಮನಸ್ಸಿನಲ್ಲಿ ಹೆಚ್ಚುವರಿ ಆತಂಕ ಹಾಗೂ ಅನಿರ್ಧಾರ ಭಾವನೆ ಇದ್ದರೆ ಧ್ಯಾನ ಅಥವಾ ಚಿತ್ತಶುದ್ಧಿ ಸಾಧನೆ ಮಾಡುವುದು ಉತ್ತಮ. ಮನೋಸ್ಥಿತಿ ಸ್ಥಿರವಿಲ್ಲದಿದ್ದಾಗ ಪ್ರಿಯ ಸಂಗಾತಿಗಳ ಜೊತೆ ಮಾತನಾಡುವುದು ಅಥವಾ ಒಂಟಿತನ ತಪ್ಪಿಸುವುದು ಸಹ ಉಪಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸ್ನೇಹ ಭಾವ, ಸಹಕಾರ, ಮಾತುಕತೆಗಳನ್ನು ಮರುಸ್ಥಾಪಿಸುವ ಅಗತ್ಯವಿದೆ. ಇತ್ತೀಚೆಗೆ ಉಂಟಾದ ಕೆಲ ಅಪಸ್ಥಿತಿಗಳ ಪರಿಹಾರಕ್ಕೆ ಇದು ಶ್ರೇಷ್ಠ ಸಮಯ. ಮಾತುಕತೆ ಮತ್ತು ಸಹಾನುಭೂತಿಯ ಮೂಲಕ ಸಂಬಂಧಗಳಲ್ಲಿ ಏಕತೆ ತರಬಹುದು. ಮದುವೆಯಾದವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಯೋಗವಿದೆ. ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಸಂದೇಹ, ಗೊಂದಲ ಉಂಟಾಗುವ ಸಾಧ್ಯತೆ ಇದ್ದರೂ ಸಹ ಅದನ್ನು ಶಾಂತಿಯುತವಾಗಿ ಮಾತನಾಡಿ ಬಗೆಹರಿಸಲು ದಿನ ಸೂಕ್ತ. ಪೋಷಕರ ಅಥವಾ ಹಿರಿಯರೊಂದಿಗೆ ಮಾತನಾಡುವಲ್ಲಿ ಎಚ್ಚರಿಕೆ ಅಗತ್ಯ. ಕೆಲವೊಮ್ಮೆ ಅವರು ತೀವ್ರವಾದ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಸಹೋದರರು ಅಥವಾ ಸ್ನೇಹಿತರ ಸಹಾಯವು ಅನಿರೀಕ್ಷಿತ ರೀತಿಯಲ್ಲಿ ನೆರವಾಗಬಹುದು. ವೀಕ್ಷಕರೇ, ನೀವು ಇಂದು
ತೋರಣ ಬೃಹಸ್ಪತಿ ದಿವಸವೂ ಹೌದು. ಆದ್ದರಿಂದ ಗುರುದೇವರ ಆರಾಧನೆ ಅಥವಾ ವಿಜಯಘಟಿನ ಶ್ಲೋಕ ಪಠಣ ಫಲಪ್ರದವಾಗಲಿದೆ. ಬೆಳಗಿನ ಜಾವ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಪಠಿಸುವುದು ಉತ್ತಮ. ಪಿಳ್ಳೆ ಹಣ್ಣನ್ನು ದಾನವಾಗಿ ನೀಡುವುದು ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಹಂಚುವುದು ಪುಣ್ಯ ಕಾರ್ಯ. ಗುರು ಸನ್ನಿಧಾನ ಅಥವಾ ಗುರುಪೀಠಗಳಿಗೆ ಧ್ಯಾನ ಪೂಜೆ ಸಲ್ಲಿಸುವ ಮೂಲಕ ಸತ್ಸಂಗದ ಅನುಭವ ದೊರಕಬಹುದು. ಮಾತಿನಲ್ಲಿ ಸತ್ಯತೆ, ನಡವಳಿಕೆಯಲ್ಲಿ ಗೌರವ ಮತ್ತು ಸತ್ಸಂಗದ ಕಂಪನಿನಿಂದ ಒಳಿತಾಗುವ ಯೋಗವಿದೆ. ಅದೃಷ್ಟದ ಸಂಖ್ಯೆ 6. ಸೌಂದರ್ಯ, ಸಮ್ಮಿಲನ ಹಾಗೂ ಸಮತೋಲನದ ಸಂಕೇತವಾದ ಈ ಸಂಖ್ಯೆ ಇಂದು ನಿಮ್ಮ ನಡವಳಿಕೆಗೆ ಮೆರುಗು ನೀಡಲಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಸಾರ್ಥಕತೆಯ ಸೂಚನೆ. ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಬಂಗಾರದ ಹಳದಿ ಬಣ್ಣ ಇಂದು ನಿಮಗೆ ಔಜಸ್ಸು, ಆಕರ್ಷಣೆ ಹಾಗೂ ಆತ್ಮವಿಶ್ವಾಸ ನೀಡುತ್ತದೆ. ಈ ಬಣ್ಣ ಧರಿಸುವುದು ಅಥವಾ ಸಂಪರ್ಕದಲ್ಲಿರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಸಂಜೆ ಮಧ್ಯರಾತ್ರಿ 3 ಗಂಟೆ. ಈ ವೇಳೆಯಲ್ಲಿ ನಡೆಯುವ ಕಾರ್ಯಗಳು ಯಶಸ್ವಿಯಾಗಿ ಸಾಗಲಿವೆ. ಸಭೆ, ಮಹತ್ವದ ಮಾತುಕತೆಗಳು, ವ್ಯವಹಾರ ನಿರ್ಣಯಗಳಿಗೆ ಇದು ಸೂಕ್ತ ಕಾಲಘಟ್ಟ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಅಂತರ್ನೋಟ, ಸ್ಫೂರ್ತಿ ಹಾಗೂ ಸಂಕಲ್ಪ ಶಕ್ತಿ ಬಹಳ ಪ್ರಬಲವಾಗಿರಲಿದೆ. ಈ ದಿನ ನಿರ್ಣಾಯಕವಾದ ವಿಷಯಗಳಲ್ಲಿ ಸ್ಪಷ್ಟತೆ ಬರುವ ಸೂಚನೆ ಇದೆ. ನೀವು ಬಹುದಿನಗಳಿಂದ ಚಿಂತೆ ಪಡುತ್ತಿದ್ದ ಸಮಸ್ಯೆಗಳ ಪರಿಹಾರಕ್ಕೆ ಹೊಸ ದಿಕ್ಕು ತೋರುತ್ತದೆ. ನಿಮ್ಮ ಮನಸ್ಸು ಒಳಮೈಮಾಟವನ್ನು ಅನುಭವಿಸಬಲ್ಲದು. ಆದರೆ ಇಂದು ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ನಿಮ್ಮ ಆತ್ಮಸ್ಥೈರ್ಯ ಮತ್ತು ಗಂಭೀರ ಚಿಂತನೆಗಳು ಇತರರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ದಿನ ಮನಸ್ಸಿನ ಆಂತರಿಕ ಶಕ್ತಿ ಹೆಚ್ಚಾಗಿರುವುದರಿಂದ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಯೋಗ್ಯ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗಿದು ಸತತ ಚಟುವಟಿಕೆಗಳ ದಿನವಾಗಿರಬಹುದು. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಪೆಂಡಿಂಗ್ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಸೂಕ್ತ ಸಮಯ. ಮೇಲಧಿಕಾರಿಗಳಿಂದ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚಾಗಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿ, ತಂಡ ನಿರ್ವಹಣೆ ಅಥವಾ ಹೊಸ ಯೋಜನೆಯ ನೇತೃತ್ವ ಸಿಗಬಹುದು. ಇತ್ತೀಚೆಗೆ ನಡೆದು ಹೋದ ಬದಲಾವಣೆಗಳನ್ನು ಸಹಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗುವಿರಿ. ನಿಮ್ಮ ಸಿದ್ಧತೆ ಹಾಗೂ ಜವಾಬ್ದಾರಿ ನಿಮ್ಮ ಸ್ಥಾಯಿತ್ವವನ್ನು ಬಲಪಡಿಸಲಿದೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ಶ್ರದ್ಧೆಯಿಂದ ಮುಂದುವರಿದರೆ ಫಲ ಸಿಗಲಿದೆ. ವ್ಯಾಪಾರಿಗಳಿಗಾಗಿ ಇಂದು ದೀರ್ಘಕಾಲಿಕ ಯೋಜನೆಗಳ ಬಗ್ಗೆ ಚಿಂತನೆ ಮಾಡುವ ದಿನ. ಹೊಸ ಪಾಲುದಾರಿಕೆ ಅಥವಾ ವಿದೇಶಿ ಸಂಪರ್ಕಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹೊಸ ಒಪ್ಪಂದಗಳಿಗೆ ಪ್ರಥಮ ಹಂತದ ಒಪ್ಪಿಗೆ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿಯಲ್ಲಿ ಸ್ಥಿರತೆ ಕಾಣಬಹುದು. ಹಳೆಯ ಸಾಲ ಪಾವತಿಗೆ ಅವಕಾಶ ದೊರಕಬಹುದು. ಈ ದಿನ ಋಣಮುಕ್ತ ಜೀವನದತ್ತ ಹೆಜ್ಜೆ ಇಡುವ ಯೋಗ್ಯ ದಿನ. ಕೆಲವು ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು, ವಿಶೇಷವಾಗಿ ಕುಟುಂಬ ಸಂಬಂಧಿತ ಅಗತ್ಯಗಳಿಗೆ. ಹೂಡಿಕೆ ವಿಷಯದಲ್ಲಿ ಬೇಗ ನಿರ್ಧಾರ ತೆಗೆದುಕೊಳ್ಳಬೇಡಿ. ನೀವು ಯೋಗ್ಯ ಮಾರ್ಗದರ್ಶನ ಪಡೆದು ಮುಂದೆ ಸಾಗುವುದು ಉತ್ತಮ. ಆಸ್ತಿ ಖರೀದಿ ಅಥವಾ ಮಾರಾಟದ ವಿಚಾರಗಳು ಇಂದು ಚರ್ಚೆಯ ಹಂತದಲ್ಲಿರಬಹುದು, ಆದರೆ ಸಹಿ ಮಾಡುವ ಮುನ್ನ ಎಲ್ಲಾ ದಾಖಲೆ ಪರಿಶೀಲನೆ ಅಗತ್ಯ. ಆರ್ಥಿಕ ನಿರ್ಧಾರಗಳಲ್ಲಿ ಗಂಭೀರವಾಗಿ ಯೋಚಿಸಿ. ಲಾಭಕ್ಕಿಂತಲ್ಲದೆ ಭದ್ರತೆಗೆ ಹೆಚ್ಚಿನ ಮಹತ್ವ ನೀಡಿ. ಭವಿಷ್ಯದ ನಿರೀಕ್ಷೆಗಳಿಗಾಗಿ ಹಣ ಜಮೆ ಮಾಡುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಶುದ್ಧತೆ ಮತ್ತು ನಿಗಾ ಅಗತ್ಯವಿದೆ. ಶರೀರದ ಜೀರ್ಣಕ್ರಿಯೆಯಲ್ಲಿ ಕೆಲ ಅಸೌಕರ್ಯಗಳಾಗಬಹುದು. ಜ್ವರ, ತಲೆಸುರುಳಿಕೆ ಅಥವಾ ಹೊಟ್ಟೆ ತೊಂದರೆಗಳು ತಾತ್ಕಾಲಿಕವಾಗಿ ತೊಂದರೆ ಕೊಡುವ ಸಾಧ್ಯತೆ. ಆಹಾರದಲ್ಲಿ ನಿಯಮ ಪಾಲನೆ ಮಾಡಿ. ಹಳೆಯ ಶೀತ, ಕೆಮ್ಮು ಪುನಃ ಉಲ್ಬಣಗೊಳ್ಳದಂತೆ ಎಚ್ಚರಿಕೆಯಿಂದಿರಿ. ಈ ದಿನ ರಕ್ತದೊತ್ತಡ ಹಾಗೂ ಶಕ್ತಿ ನಷ್ಟದ ಅನುಭವವಾಗಬಹುದು. ಹೆಚ್ಚಿನ ಶ್ರಮದ ಕೆಲಸಗಳನ್ನು ಮಧ್ಯಾಹ್ನದ ನಂತರದಿಂದ ತಪ್ಪಿಸಿಕೊಳ್ಳಿ. ಪ್ರತಿಯೊಂದು ದಿನವೂ ಲಘು ವ್ಯಾಯಾಮ, ಧ್ಯಾನ ಹಾಗೂ ನಿಯಮಿತ ನಿದ್ರೆ ಅನುಸರಿಸಿ. ಹಾಲು, ಹಣ್ಣು, ಸಸ್ಯಾಹಾರಿ ಆಹಾರ ಹೆಚ್ಚು ಸೇವಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ನಿಷ್ಠೆ, ಸತ್ಯತೆ ಹಾಗೂ ಪ್ರೀತಿ ಮುಖ್ಯವಾದ ಅಂಶಗಳಾಗಿರುತ್ತವೆ. ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ತೂಕವಿರುವ ಸಮಯ. ಹಿರಿಯರ ಸಲಹೆ, ಆಶೀರ್ವಾದ ಮತ್ತು ಮಾರ್ಗದರ್ಶನ ಪಡೆಯಲು ಸೂಕ್ತ ದಿನ. ಸಂತಾನ ಸಂಬಂಧಿತ ವಿಚಾರಗಳಲ್ಲಿ ಸಂತೋಷದ ಸುದ್ದಿ ಸಿಗಬಹುದಾಗಿದೆ. ಮದುವೆಗಾಗಿರುವವರು ಪೋಷಕರೊಂದಿಗೆ ಮಾತುಕತೆ ನಡೆಸಲು ಇದು ಶುಭದ ದಿನ. ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮೀಪತೆ ಹೆಚ್ಚಾಗುವ ಸಾಧ್ಯತೆ. ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಪುರಾತನ ಕಲಹಗಳು ಪರಿಹಾರವಾಗಬಹುದು. ಮನಸ್ಸು ಹಗುರವಾಗಲು ಕುಟುಂಬದೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ. ವೀಕ್ಷಕರೇ, ನೀವು ಇಂದು ಆತ್ಮಚಿಂತನಕ್ಕೆ, ಧ್ಯಾನಕ್ಕೆ ಅತ್ಯಂತ ಉತ್ತಮ ದಿನ.
ಈ ದಿನ ಶಿವನಿಗೆ ಬಿಲ್ವದಳ ಶುದ್ಧ ನೀರಿನಿಂದ ಅಭಿಷೇಕ ಮಾಡುವುದು ಅತ್ಯಂತ ಶುಭದಾಯಕ. ಸೋಮವಾರವಾದ್ದರಿಂದ ಶಿವನ ಆರಾಧನೆ ಹಾಗೂ ಶಿವತತ್ವದ ತಿಳಿವಳಿಕೆ ಬೆಳೆಯುವ ಕಾಲವಿದು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಶ್ರೇಷ್ಠ. ನೀಲಿ ಅಥವಾ ಲವಂಗ ಪಾತ್ರೆ ಧೂಪವನ್ನ ಬೆಳಗಿಸಿ ನಿಮ್ಮ ಮನೆಯಲ್ಲಿ ಶಾಂತಿ ಮೂಡಿಸಬಹುದು. ಈ ದಿನ ತಪಸ್ಸು, ಪ್ರಾರ್ಥನೆ ಮತ್ತು ಧಾರ್ಮಿಕ ಗ್ರಂಥ ಪಠಣದಿಂದ ಮನಸ್ಸಿನಲ್ಲಿ ಶುದ್ಧತೆ, ತೇಜಸ್ಸು ಮತ್ತು ನಿರಂತರ ಪ್ರೇರಣೆಯು ಮೂಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಸಮಯ ಬುದ್ಧಿ ಹಾಗೂ ಹೊಸತನ್ನು ಅಳವಡಿಸಿಕೊಳ್ಳುವ ಶಕ್ತಿಯ ಸಂಕೇತ. ಇವತ್ತು ಬದಲಾವಣೆಗಳಿಗೆ ಸ್ವಾಗತ ನೀಡುವುದು ಶುಭದಾಯಕ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮ್ಮ ಆಂತರಿಕ ಶಕ್ತಿಯನ್ನು ಉನ್ನತಿಗೊಳಿಸಿ ಶಾಂತಿ ಮತ್ತು ದೃಢತೆಯನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ಲಘು ಗಾತ್ರದ ಉಪಕರಣಗಳನ್ನು ಉಪಯೋಗಿಸಿ. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಸಂಜೆ ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ನಿಮ್ಮ ಯತ್ನಗಳಿಗೆ ಉತ್ತಮ ಸಹಕಾರ ಸಿಗಬಹುದು. ಹೊಸ ಕಾರ್ಯಾರಂಭ, ಪ್ರವೇಶ ಅಥವಾ ಮಹತ್ವದ ನಿರ್ಧಾರಗಳಿಗೆ ಇದು ಉತ್ತಮ ಗಳಿಗೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಅಭ್ಯಾಸ, ವಿವೇಕ ಹಾಗೂ ಧೈರ್ಯವು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಚಿಂತನೆಗಳು ದಾರಿದೀಪದಂತೆ ಇತರರಿಗೆ ಮಾರ್ಗದರ್ಶನ ನೀಡುವಂತಹ ಶಕ್ತಿಯಲ್ಲಿರುತ್ತವೆ. ದಿನದ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ, ಗೊಂದಲ ಇರುವುದು ಸಾಧ್ಯ. ಆದರೆ ಮಧ್ಯಾಹ್ನದ ನಂತರ ಅದೃಷ್ಟ ನಿಮ್ಮ ಕಡೆಗೆ ತಿರುಗುವ ಯೋಗವಿದೆ. ಹೆಚ್ಚು ಮಾತು ಕಡಿಮೆ ಕೆಲಸ ಎಂಬ ತತ್ವವನ್ನು ಅನುಸರಿಸಿ. ನಿಮ್ಮ ನಿರ್ಧಾರಗಳು ಇಂದು ತುಂಬಾ ಪರಿಣಾಮಕಾರಿಯಾಗಲಿವೆ. ಒತ್ತಡದ ನಡುವೆಯೂ ತಾಳ್ಮೆಯಿಂದ ಮುಂದೆ ಸಾಗುವರು. ಈ ದಿನವು ಆಳವಾದ ಆತ್ಮ ಪರಿಶೀಲನೆ ಹಾಗೂ ಒಳನೋಟಕ್ಕೆ ಉತ್ತೇಜನ ನೀಡುವ ಶುಭ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಇಂದು ಬದಲಾವಣೆ ಅಥವಾ ಹೊಸ ಯೋಜನೆಯ ಶಂಕಿತ ಆರಂಭವಾಗಬಹುದು. ನಿಮ್ಮ ನಿರ್ಣಯಗಳು, ಯೋಜನೆಗಳು ಮತ್ತು ಸಮಯ ನಿರ್ವಹಣೆ ಮುಖ್ಯ. ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯುವ ಸಾಧ್ಯತೆ ಇದೆ. ಆದಾಗ್ಯೂ ಕಚೇರಿ ಅಥವಾ ಕಾರ್ಯಸ್ಥಳದಲ್ಲಿ ಕೆಲವರು ನಿಮ್ಮ ಬಗ್ಗೆ ಗಾಸಿಪ್ ಅಥವಾ ಗೊಂದಲ ಸೃಷ್ಟಿಸಬಹುದು. ಎಲ್ಲದಕ್ಕೂ ಪ್ರತಿಕ್ರಿಯೆ ನೀಡದೆ ಕಾರ್ಯಕ್ಷಮತೆಯ ಮೂಲಕ ಉತ್ತರಿಸುವ ಶ್ರೇಷ್ಠ ಸಮಯವಿದು. ಕೆಲವರಿಗೆ ಸರ್ಕಾರಿ ಕಚೇರಿಯಿಂದ ಒಳ್ಳೆಯ ಸುದ್ದಿ ದೊರಕುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗಾಗಿ ಇದು ಹೊಸ ಪ್ರಾರಂಭಗಳಿಗೆ ಅನುಕೂಲಕರ ದಿನ. ಹಳೆಯ ಸಾಲ ವಸೂಲಾಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಸದುಪದೇಶ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಸಾಧಾರಣವಾಗಿದ್ದು ಹೆಚ್ಚು ಹೊಸ ಖರ್ಚುಗಳಿಗೆ ತಲುಪದಿರಿ. ದಿನದ ನಂತರದ ಭಾಗದಲ್ಲಿ ಹಣದ ಹರಿವು ಹೆಚ್ಚಾಗಬಹುದಾದಷ್ಟು ಯೋಗವಿದೆ. ಆದರೂ ಅನಾವಶ್ಯಕ ಖರ್ಚುಗಳು ನಿಮ್ಮ ಬಜೆಟ್ ಮೇಲೆ ಒತ್ತಡ ತರಬಹುದು. ಬಲವಾದ ಹಣಕಾಸು ಯೋಜನೆಯ ಅಗತ್ಯವಿದೆ. ಸ್ನೇಹಿತರಿಗಾಗಲಿ ಸಂಬಂಧಿಕರಿಗಾಗಲಿ ಸಾಲ ನೀಡುವಾಗ ಎಚ್ಚರಿಕೆ ವಹಿಸಿ. ಹೂಡಿಕೆ ವಿಷಯದಲ್ಲಿ ಇಂದು ನಿರ್ಣಯ ತೆಗೆದುಕೊಳ್ಳದಿರುವುದು ಶ್ರೇಷ್ಠ. ಧನಲಾಭಕ್ಕಾಗಿ ಧೈರ್ಯದಿಂದಾಗಿಯೇ ಬದಲಾವಣೆ ಮಾಡಿ ಎಂಬ ಆಲೋಚನೆ ಇಂದು ತಾತ್ಕಾಲಿಕವಾಗಿ ಮುಂದೂಡುವುದು ಒಳಿತು. ಖರ್ಚುಗಳ ಮೇಲ್ವಿಚಾರಣೆ ಮತ್ತು ಪಾವತಿಗಳ ಪ್ರಸ್ತುತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಆದರೆ ಜ್ವರ, ಗಂಟಲು ನೋವು ಅಥವಾ ಸೊಳ್ಳೆ ಕಚ್ಚಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯವಿದೆ. ದೇಹದಲ್ಲಿ ನೀರಿನ ಕೊರತೆ ತರುವುದರಿಂದ ತಲೆನೋವು ಸಂಭವಿಸಬಹುದು. ತಕ್ಷಣ ನೀರು ಅಥವಾ ನಿಂಬೆಹಣ್ಣು ಸೇವಿಸಿ. ಆಹಾರವನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಳವಾಗಿ ತೆಗೆದುಕೊಳ್ಳಿ. ಹೊಟ್ಟೆ ಹಾಳು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳ ಸಾಧ್ಯತೆ ಇದೆ. ಭಾರೀ ಆಹಾರ ಅಥವಾ ಬಹು ಮಸಾಲೆಯ ಖಾದ್ಯಗಳಿಂದ ದೂರವಿರಿ. ಮನಸ್ಸಿನಲ್ಲಿ ಕೆಲ ಉದ್ವಿಗ್ನತೆಗಳು ಇರಬಹುದಾದ್ದರಿಂದ ದಿನದ ಪ್ರಾರಂಭದಲ್ಲಿ ಪ್ರಾಣಾಯಾಮ ಅಥವಾ ಸಣ್ಣ ಧ್ಯಾನ ಅಭ್ಯಾಸ ಬಹು ಉಪಯುಕ್ತ. ಇಂದು ಆರೋಗ್ಯದ ಮೇಲೆ ಚಿಕ್ಕ ಗಮನ ಹೆಚ್ಚು ಶ್ರೇಷ್ಠ ಫಲ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಬಾಳ ಸಹಚರರೊಂದಿಗೆ ವ್ಯವಹಾರ ಅಥವಾ ಹಣದ ವಿಷಯಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದಾದ ಯೋಗವಿದೆ. ಸಹಜವಾಗಿ ವಿರೋಧ ಅಭಿಪ್ರಾಯಗಳು ಹೊರಬರಬಹುದು. ಆದರೆ ತಾಳ್ಮೆಯಿಂದ ಅದನ್ನು ನಿರ್ವಹಿಸಿದರೆ ಸಂಬಂಧಗಳು ಬಲವಾಗಿ ಉಳಿಯುತ್ತವೆ. ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಜಾಗೃತಿ ವಹಿಸಬೇಕು. ಮಕ್ಕಳು ಅಥವಾ ಕಿರಿಯರ ಸಾಧನೆ ನಿಮಗೆ ಸಂತೋಷ ನೀಡಬಹುದು. ಮನೆಗೆ ಸಂಬಂಧಿಸಿದ ಖರ್ಚು ಅಥವಾ ಮಾರ್ಪಾಡುಗಳ ಬಗ್ಗೆ ಆಲೋಚನೆ ಶುರುವಾಗಬಹುದು. ಸ್ನೇಹಿತರ ಸಹವಾಸದ ಮೂಲಕ ಮನಸ್ಸಿಗೆ ಶಾಂತಿ ದೊರಕಲಿದೆ. ದೂರದ ಸಂಬಂಧಿಕರಿಂದ ಸುದ್ದಿ ಸಿಗಬಹುದು. ಸಂಬಂಧಗಳ ಪುನರ್ಸ್ಥಾಪನೆಗೆ ಅನುಕೂಲವಾದ ಸಮಯ. ವೀಕ್ಷಕರೇ, ನೀವು ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಬಹು ಫಲವತ್ತಾದ ದಿನ. ಸೋಮವಾರವಾದ್ದರಿಂದ ಶಿವನ ಉಪಾಸನೆ ಅತ್ಯಂತ ಶ್ರೇಷ್ಠ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಶಾಂತವಾಗಿ ಪಠಿಸುವುದು ಅತ್ಯುತ್ತಮ.
ಅನ್ನದಾನ, ನೀರಿನ ಬಾಟಲು ವಿತರಣೆ ಅಥವಾ ಜೀರ್ಣ ಮಂದಿರಗಳಲ್ಲಿ ಸೇವೆ ಮಾಡುವ ಮೂಲಕ ಧರ್ಮ ಮಾರ್ಗದಲ್ಲಿ ಮುನ್ನಡೆಯಬಹುದು. ದತ್ತಾತ್ರೇಯ ಸ್ವರೂಪವನ್ನು ಧ್ಯಾನಿಸಿ ಅವರ ನಾಮಸ್ಮರಣೆ ಮಾಡುವುದು ಅತಿ ಶ್ರೇಷ್ಠ. ಮನಸ್ಸಿನಲ್ಲಿರುವ ಭೀತಿಗಳಿಂದ ಹೊರಬರುವ ಆಶೀರ್ವಾದ ಪೂರ್ಣ ಕಾಲವಿದು. ಶುದ್ಧ ಭಾವದಿಂದ ಆರಾಧನೆ ಮಾಡಿದರೆ ಶ್ರದ್ಧೆ ಫಲಿಸುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಒಳನೋಟ, ಅಧ್ಯಾತ್ಮ ಹಾಗೂ ಗಂಭೀರ ಆಲೋಚನೆಯ ಸಂಕೇತ. ಇಂದು ನಿಮ್ಮ ನಿರ್ಣಯಗಳು ದೀರ್ಘಕಾಲದಲ್ಲಿ ಶ್ರೇಷ್ಠ ಫಲ ನೀಡುತ್ತವೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಸ್ಪಷ್ಟತೆ ಹಾಗೂ ಆಂತರಿಕ ಶಕ್ತಿ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಉಪಕರಣಗಳನ್ನು ಬಳಸುವುದು ಇಂದು ಲಾಭಕಾರಿ. ಶುಭ ಸಮಯ ಮಧ್ಯಾಹ್ನ 12:10 ಸಂಜೆ ಮಧ್ಯರಾತ್ರಿ 2:35. ಈ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು, ಮಾತುಕತೆಗಳು ಅಥವಾ ಧಾರ್ಮಿಕ ಕಾರ್ಯಗಳು ಮಾಡುವುದು ವಿಶೇಷ ಲಾಭ ತರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮಗೆ ಕಾರ್ಯಸಾಧನೆಗೆ ಅನುಕೂಲವಾಗುವ ದಿನವಿದು. ಧೈರ್ಯವಂತಿಕೆ ಹಾಗೂ ಸ್ಪಷ್ಟವಾದ ದೃಷ್ಟಿಕೋನದಿಂದ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಯತ್ನಿಸುತ್ತೀರಿ. ಕಾರ್ಯಪ್ರವೃತ್ತಿಗಳಲ್ಲಿ ನಿರ್ಣಾಯಕವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಎದುರಾಗಬಹುದು. ಧೈರ್ಯದಿಂದ ಎದುರಿಸಿದರೆ ಯಶಸ್ಸು ನಿಮ್ಮದೇ. ಕೆಲವು ನಿರ್ಧಾರಗಳು ತಕ್ಷಣ ಫಲ ನೀಡದಿದ್ದರೂ ದೀರ್ಘಕಾಲಿಕವಾಗಿ ನಿಮಗೆ ಲಾಭವಾಗಬಹುದು. ದಿನದ ಆರಂಭದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದಾದರೂ ಮಧ್ಯಾಹ್ನದ ನಂತರ ಚಿಂತೆಗಳು ತಗ್ಗಿ ಮನಸ್ಸು ಸಮತೋಲನದಲ್ಲಿರುತ್ತದೆ. ಶಕ್ತಿಯ ಸ್ಥಿತಿಗತಿಗಳನ್ನು ಸದುಪಯೋಗಪಡಿಸಿಕೊಂಡು ಕೆಲಸದಲ್ಲಿ ಗಂಭೀರತೆ ತಾಳಿದರೆ ಉತ್ತಮ ಫಲ ಸಿಗುತ್ತದೆ. ಈ ದಿನ ಸಂಯಮದಿಂದ ನಡೆದುಕೊಳ್ಳುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕಾಗುತ್ತದೆ. ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗಮನಿಸಬಹುದು. ಕೆಲವರು ಹೊಸ ಯೋಜನೆಗಳಿಗೆ ನೇಮಕಾತಿ ಆಗುವ ಸಾಧ್ಯತೆ ಇದೆ. ಇಲಾಖಾಂತರ ಬದಲಾವಣೆಗಳು ಅಥವಾ ಹೊಸ ಪ್ರಾಜೆಕ್ಟ್ಗೆ ನೇಮಕ ಕೂಡ ಸಾಧ್ಯ. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸ್ಪಷ್ಟ ದಿಕ್ಕು ನೀಡುತ್ತದೆ. ವೃತ್ತಿಯಲ್ಲಿ ಕೆಲವೊಂದು ತೀವ್ರ ನಿರ್ಧಾರಗಳ ಅವಶ್ಯಕತೆ ಉಂಟಾಗಬಹುದು. ತಪ್ಪು ನಿರ್ಧಾರಗಳಿಂದ ದೂರವಿದ್ದು ನಿಮ್ಮ ಅನುಭವದ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳಿ. ವ್ಯವಹಾರದಲ್ಲಿ ಹೊಸ ಕೊಡುಗೆದಾರರ ಜೊತೆ ಮಾತುಕತೆ ಯಶಸ್ವಿಯಾಗಬಹುದು. ಇಂದು ವ್ಯವಹಾರಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನಡೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಕುಂಠಿತಗೊಂಡಿದ್ದರೆ ಇಂದು ನಿಟ್ಟುಸಿರು ಬಿಡುವಂತಹ ಬೆಳವಣಿಗೆ ಆಗಬಹುದು. ನೀವು ಬಯಸಿದಷ್ಟು ಹೆಚ್ಚಿನ ಲಾಭ ಆಗದಿದ್ದರೂ ಖರ್ಚುಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಷ್ಟು ಆದಾಯ ಸಂಭವಿಸುವ ಸೂಚನೆ ಇದೆ. ಹಳೆಯ ಬಾಕಿ ಅಥವಾ ಬಡ್ಡಿ ತೀರಿಸುವ ಯೋಗವಿದೆ. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮಾತ್ರ ಮುಂದಾಗುವುದು ಉತ್ತಮ. ಅಹಿತಕರ ಸಾಲ ಅಥವಾ ಅನಿವಾರ್ಯ ಖರ್ಚುಗಳಿಂದ ದೂರವಿರುವ ಯತ್ನ ಮಾಡುವುದು ಒಳಿತು. ಕುಟುಂಬದ ಸದಸ್ಯರ ಕೆಲವು ಖರ್ಚುಗಳು ಅನಿರೀಕ್ಷಿತವಾಗಿ ನಿಮ್ಮ ಲೆಕ್ಕಾಚಾರವನ್ನು ಬದಲಿಸಬಹುದು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶ್ರಮ ಚಿಂತನೆಯ ಮಿಶ್ರಿತ ಪರಿಣಾಮದಿಂದ ದೈಹಿಕ ಕುಂದುಕೊರತೆ ಆಗಬಹುದು. ಇತ್ತೀಚೆಗೆ ವಿಹಾರವಿಲ್ಲದೆ ಕೆಲಸದಲ್ಲಿ ನಿರತವಾಗಿದ್ದವರು ಇಂದಿನ ಬೆಳಗಿನ ಜಾವವನ್ನಾದರೂ ಹಾಯಾಗಿ ಸಾಗಿಸಲು ಯತ್ನಿಸಿ. ತಲೆಯೆದೆಯ ನೋವು, ಹಜಾರಾಗು, ಮೈಚಳಿವಾತ ಅಥವಾ ಜೀರ್ಣಕ್ರಿಯೆ ಅಸಮತೋಲನದ ಲಕ್ಷಣಗಳು ಕಂಡುಬರಬಹುದು. ನಿತ್ಯದ ವ್ಯಾಯಾಮಕ್ಕೆ ಒಂದು ಸಮಯವನ್ನು ಮೀಸಲಿಟ್ಟರೆ ನಿಮ್ಮ ದೈಹಿಕ ಸ್ಥಿತಿ ಸುಧಾರಿಸುತ್ತದೆ. ತಾಜಾ ಹಣ್ಣುಗಳು, ಜೀರ್ಣಸಹಿತ ಆಹಾರ ಸೇವನೆಯಿಂದ ಆರೋಗ್ಯದಲ್ಲಿನ ಏರುಪೇರು ತಗ್ಗುತ್ತದೆ. ಆಲಸ್ಯ, ಅತಿಯಾದ ಮಲಗುವುದು ಅಥವಾ ಗಡಿಯಾರದ ನಿಯಂತ್ರಣವಿಲ್ಲದ ನಿದ್ರೆ ಸಮಸ್ಯೆ ತರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯೊಳಗಿನ ಸಂಗತಿಗಳಲ್ಲಿ ಗಮನ ಹರಿಸುವುದು ಅವಶ್ಯಕ. ಕೆಲವು ಅಸಹಜ ಘಟನೆಯಿಂದಾಗಿ ಸಂಬಂಧಗಳಲ್ಲಿ ಸ್ವಲ್ಪ ಚಿಂತೆ ಉಂಟಾಗಬಹುದು. ಆದರೆ ನಿಮ್ಮ ಮಾತಿನ ಸೌಮ್ಯತೆ ಹಾಗೂ ಸಹಾನುಭೂತಿಯ ದೃಷ್ಟಿಕೋನದಿಂದ ಎಲ್ಲವನ್ನೂ ಸರಿಪಡಿಸಬಹುದು. ಮಾತುಗಳಿಂದ ನೋವುಂಟು ಮಾಡದಂತೆ ಎಚ್ಚರದಿಂದ ನಡೆದುಕೊಳ್ಳಿ. ಪತಿ ಪತ್ನಿಗಳ ನಡುವೆ ಜೋಡಣೆ ಬಲಪಡುವ ಸೂಚನೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಸಂಬಂಧಿತ ವಿಚಾರಗಳು ಚರ್ಚೆಯಾಗಬಹುದು. ಹಿರಿಯರ ಆರೋಗ್ಯಕ್ಕೆ ಸ್ವಲ್ಪ ಅಜಾಗರೂಕತೆ ಇರುವುದು ಕಂಡುಬರಬಹುದು. ಕಾಳಜಿ ಅಗತ್ಯ. ವೀಕ್ಷಕರೇ, ನೀವು ಇಂದು ಸೋಮವಾರ, ಮಹಾದೇವನ ದಿನ. ಶಿವನ ಪೂಜೆಯಿಂದ ಶಕ್ತಿಯ ಸಮತೋಲನ ಹಾಗೂ ಮನಸ್ಸಿಗೆ ಶಾಂತಿ ದೊರಕಬಹುದು. ಓಂ ಮಹೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪ್ರಾತಃ ಕಾಲದಲ್ಲಿ 108 ಬಾರಿ ಪಠಿಸುವುದು ಶ್ರೇಷ್ಠ. ಬಿಳಿಗಂಧ, ಬಿಲ್ವದಳ ಹಾಗೂ ನಂದಿ ಪ್ರಣಾಮದಿಂದ ಶ್ರದ್ಧಾ ಹಾಗೂ ಶಕ್ತಿಯಲ್ಲಿ ವೃದ್ಧಿ ಸಾಧ್ಯ. ಆಧ್ಯಾತ್ಮಿಕ ಪ್ರಗತಿಯ ದೃಷ್ಟಿಯಿಂದ ಈ ದಿನ ನಿಮಗೆ ಚಿಂತನೆಯಿಂದ ಮುಕ್ತಿಯ ಸಮಯ. ನೈಸರ್ಗಿಕ ಧ್ವನಿಗಳಲ್ಲಿ, ಜಪದಲ್ಲಿಯ ಅಥವಾ ಪಠಣದಲ್ಲಿ ತೊಡಗಿದರೆ ಶ್ರದ್ಧಾ ಹಾಗೂ ಶಾಂತಿ ಎರಡೂ ಬೆಳೆಯುತ್ತವೆ.
ಶಿವನ ಪಾತ್ರವನ್ನು ಧ್ಯಾನಿಸುವ ಮೂಲಕ ಜೀವನದ ಸಂಕಷ್ಟಗಳನ್ನು ನಿಭಾಯಿಸುವ ಬಲಪಡಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಕಾರ್ಯಕ್ಷಮತೆ, ಸ್ಥಿರತೆ ಹಾಗೂ ಶ್ರದ್ಧೆಯ ಸಂಕೇತ. ನಿಮ್ಮ ನಿರಂತರ ಶ್ರಮಕ್ಕೆ ಇದು ಪೂರಕವಾದ ದಿಕ್ಕು ನೀಡುತ್ತದೆ. ಇಂದು ಈ ಸಂಖ್ಯೆಯ ಪರಿಧಿಯೊಳಗೆ ನಡೆಯುವ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ದೊರಕಬಹುದು. ಅದೃಷ್ಟದ ಬಣ್ಣ ಬೂದು ನಿಲುಪು. ಇಂದು ಈ ಬಣ್ಣ ನಿರ್ಧಾರಗಳಲ್ಲಿ ಸ್ಪಷ್ಟತೆ, ನೆಮ್ಮದಿ ಹಾಗೂ ಆತ್ಮಸ್ಥೈರ್ಯವನ್ನು ಉಂಟುಮಾಡುತ್ತದೆ. ಬೂದು ನಿಲುಪು ಬಣ್ಣದ ಉಡುಪು ಅಥವಾ ವಸ್ತುಗಳು ನಿಮ್ಮ ಚಿಂತನೆಗೆ ತಾಳ್ಮೆ ಎಂಬ ಗುಣವನ್ನು ತರಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ರಾತ್ರಿ ಬೆಳಗ್ಗೆ 7 ಗಂಟೆ. ಈ ಸಮಯವು ಕಾರ್ಯಾರಂಭ, ಹೊಸ ಒಪ್ಪಂದಗಳು ಅಥವಾ ಪ್ರಾರಂಭಗಳಿಗೆ ಶ್ರೇಷ್ಠ. ನಿಮ್ಮ ಪ್ರಯತ್ನಗಳು ಫಲ ನೀಡುವ ಯೋಗವಿದೆ. ಶುಭ ಕಾರ್ಯಗಳು ಅಥವಾ ಮಾತುಕತೆಗಳಿಗೆ ಈ ಸಮಯವು ಉಚಿತ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಒಳಜ್ಞಾನ, ವಿಶ್ಲೇಷಣಾ ಶಕ್ತಿ ಮತ್ತು ವಿಶಿಷ್ಟ ದೃಷ್ಟಿಕೋನದಿಂದ ನೀವು ಸುತ್ತಲಿನವರ ಗಮನ ಸೆಳೆಯುವ ಸಾಧ್ಯತೆ ಇದೆ. ನೀವು ಸ್ವತಂತ್ರ ಚಿಂತನೆ ಹೊಂದಿರುವ ವ್ಯಕ್ತಿಯಾಗಿದ್ದು, ಇವತ್ತಿನ ದಿನ ಆ ಚಿಂತನೆ ನಿಮ್ಮ ಮುನ್ನಡೆಗೆ ಪ್ರೇರಣೆ ನೀಡಬಹುದು. ದಿನದ ಪ್ರಾರಂಭದಲ್ಲಿ ಕೆಲ ವಿಚಾರಗಳಲ್ಲಿ ಗೊಂದಲವಿರುವಂತಹ ಅನುಭವವಾಗಬಹುದು, ಆದರೆ ಮಧ್ಯಾಹ್ನದ ನಂತರ ದೃಢತೆ ಬರುತ್ತದೆ. ಇಂದು ನೀವು ನಿಮ್ಮ ಬುದ್ಧಿಮತ್ತೆ ಹಾಗೂ ಅಂತರದ ಶಕ್ತಿಯನ್ನು ಸರಿಯಾಗಿ ಬಳಸಿದರೆ ಹಲವು ಸಂಕೀರ್ಣ ವಿಚಾರಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಇದು ಹೊಸ ಆಲೋಚನೆಗಳ ದಿನ. ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ತೋರಿಸಬೇಕಾದ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರರಾಗಿ ನೀವು ಇಂದು ಹೊಸ ಪಠ್ಯವನ್ನೇ ಬರೆಯುವ ಸಾಧ್ಯತೆ ಇದೆ. ಅಧೀನ ಸ್ಥಾನದಲ್ಲಿ ಕೆಲಸ ಮಾಡುವವರಿಗೆ ಮೇಲಧಿಕಾರಿಗಳಿಂದ ಹೊಸ ಹೊಣೆಗಾರಿಕೆಗಳು ಬರುವುದು ಸಹಜ. ಇವು ನಿಮ್ಮಿಂದ ಹೆಚ್ಚಿನ ಶ್ರಮವನ್ನೇ ಅಪೇಕ್ಷಿಸುತ್ತವೆ, ಆದರೆ ಅದರ ಫಲವಾಗಿ ಮಾನ್ಯತೆ ಸಿಗುತ್ತದೆ. ಚುಟುಕು ಯೋಜನೆಗಳು ಅಥವಾ ಸಮಾಲೋಚನೆಗಳ ಕುರಿತು ನಿರ್ಣಯ ತೆಗೆದುಕೊಳ್ಳಬೇಕಾದ ಸಂದರ್ಭ ಬರುತ್ತದೆ. ಈ ವೇಳೆ ತಾಳ್ಮೆ ಮತ್ತು ಅಂತರ್ದೃಷ್ಟಿಯು ನಿಮ್ಮ ಶಸ್ತ್ರವಾಗಬೇಕು. ಕೆಲವು ಜನರಿಗೆ ಹಳೆಯ ಕಾರ್ಯವಿಧಾನದ ಬದಲಾವಣೆ ಅಥವಾ ಹೊಸ ಮಾರ್ಗದರ್ಶನ ದೊರಕಬಹುದು. ವ್ಯಾಪಾರದಲ್ಲಿರುವವರು ಪಾಲುದಾರರೊಂದಿಗೆ ಸ್ಪಷ್ಟ ಸಂವಾದ ನಡೆಸುವುದು ಮುಖ್ಯ. ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯಬಹುದು, ಆದರೆ ಚುಟುಕು ನಿರ್ಧಾರಗಳಿಂದ ತಪ್ಪಿ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಮುಂದೆ ಸಾಗುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ಬಗ್ಗೆ ಎಚ್ಚರಿಕೆಯಿಂದ ನಡೆಯಬೇಕಾದ ದಿನ. ನಿಖರ ಲೆಕ್ಕಾಚಾರ, ಖರ್ಚು ಮತ್ತು ಆದಾಯದ ಸಮತೋಲನಕ್ಕೆ ಹೆಚ್ಚು ಗಮನ ನೀಡಿ. ಹಠಾತ್ ಖರ್ಚುಗಳು ತಲೆದೋರಬಹುದು, ವಿಶೇಷವಾಗಿ ಕುಟುಂಬದ ಅಗತ್ಯಗಳಿಗೆ ಸಂಬಂಧಪಟ್ಟಂತೆ. ಬಂಡವಾಳ ಹೂಡಿಕೆಗೆ ಇದು ನೇರವಾದ ಸಮಯವಲ್ಲ. ಈ ದಿನ ಹೂಡಿಕೆಗೆ ತೀರ್ಮಾನ ತೆಗೆದುಕೊಳ್ಳದೆ ಮಾಹಿತಿ ಸಂಗ್ರಹಿಸಿ ಮುಂದಿನ ದಿನಗಳಿಗೆ ಯೋಜನೆ ಮಾಡುವುದು ಉತ್ತಮ. ಸಾಲ ಅಥವಾ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಇಂದು ನಿಮಗೆ ಹಣ ಬರುವ ಸಾಧ್ಯತೆ ಕಡಿಮೆಯಾಗಿದ್ದರೂ ಈಗಾಗಲೇ ಮಾಡಿದ ಬಂಡವಾಳ ಹೂಡಿಕೆಗಳಿಂದ ಶ್ರದ್ಧೆಯಿಂದ ನಿರೀಕ್ಷಿಸಿದ ಫಲ ಸಿಗಬಹುದು, ಆದರೆ ಮಿತವ್ಯಯದ ಹಾದಿಯೇ ಸದುಪಯೋಗ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಮಂಕುಪಾನೀಯ ಸ್ಥಿತಿ ಕಾಣಬಹುದು. ನೆನೆಸಿಕೊಳ್ಳುವ ಭಾರವಾದ ವಿಚಾರಗಳು ಮನಸ್ಸನ್ನು ಕಂಗೆಡಿಸಬಹುದು. ಆದ್ದರಿಂದ ಚಿಂತಾಮುಕ್ತ ಜೀವನ ಶೈಲಿಗೆ ಪ್ರಯತ್ನಿಸುವುದು ಉತ್ತಮ. ಕಲ್ತ ಆಹಾರ ಸೇವನೆಯಿಂದ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಗಳ ಸಾಧ್ಯತೆ ಇದೆ. ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ತಲೆನೋವು ಅಥವಾ ಶಕ್ತಿಹೀನತೆ ಅನುಭವವಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ, ನಿದ್ರೆ ಪೂರ್ಣಗೊಳಿಸಿ. ಧ್ಯಾನ ಮತ್ತು ಶ್ವಾಸಾಭ್ಯಾಸದಿಂದ ದಿನದ ಶಕ್ತಿ ಸ್ಥಿರವಾಗಿಡಬಹುದು. ಯಾವುದೇ ದೀರ್ಘಕಾಲದ ಸಮಸ್ಯೆಗಳಿದ್ದರೆ ವೈದ್ಯಕೀಯ ಸಲಹೆ ಕೈಗೊಂಡು ಕ್ರಮವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಮನಸ್ಸು ಹೆಚ್ಚಿನ ಅಂತರಂಗದ ಸಂವೇದನೆಗಳತ್ತ ತಿರುಗಬಹುದು. ಕುಟುಂಬದ ಕೆಲ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ, ಆದರೆ ನಿಮ್ಮ ಶಾಂತ ಸ್ವಭಾವ ಮತ್ತು ಆಲೋಚನೆ ಶಕ್ತಿ ಅದನ್ನು ಸುಧಾರಿಸಬಲ್ಲದು. ಪತಿಯೊಂದಿಗೆ ನೀವು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಬಹುದು. ಹೊಸ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಬೆಂಬಲ ಮುಖ್ಯ. ಹಿರಿಯರ ಆರೋಗ್ಯದ ಬಗ್ಗೆ ಈ ದಿನ ಹೆಚ್ಚು ಗಮನ ನೀಡುವುದು ಅಗತ್ಯ. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಶುಭ ಸುದ್ದಿ ಅಥವಾ ಕರೆ ಬರಬಹುದು. ಇಂದು ಮಾತುಗಳು, ದಯಾ ಮತ್ತು ಸಹಾನುಭೂತಿ ನಿಮ್ಮ ಬಲವಾಗಿರಲಿ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದ ಮೂಲಕ ನಿಮ್ಮ ಶಕ್ತಿಯನ್ನು ಪುನಶ್ಚೇತನಗೊಳಿಸಬಹುದು. ಸೋಮವಾರದ ದಿನ ಶಿವಾರಾಧನೆಯು ಅತ್ಯಂತ ಶ್ರೇಷ್ಠ. ಓಂ ತ್ರ್ಯಂಬಕಂ ಯಜಾಮಹೇ ಎಂಬ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಬೆಳಗಿನ ಜಾವ ಜಲಸ್ನಾನ ಮಾಡಿ ಬಿಳಿ ಬಟ್ಟೆ ಧರಿಸಿ ಶಿವನಿಗೆ ಬಿಲ್ಯಪತ್ರೆ ಹಾಗೂ ತುಳಸಿ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸಿ. ಮನಸ್ಸಿನ ಒತ್ತಡ ನಿವಾರಣೆಗೆ ಇದು ಶಕ್ತಿದಾಯಕ. ಗುರು ಉಪಾಸನೆ, ಧರ್ಮ ಗ್ರಂಥಗಳ ಪಠಣ ಅಥವಾ ನಿರಂತರ ಜಪದಿಂದ ನಿಮ್ಮ ಚಿಂತನೆ ಶುದ್ಧಗೊಳ್ಳುತ್ತದೆ.
ಧ್ಯಾನದಲ್ಲಿ ನಿಮಗೆ ಉತ್ತರ ದೊರಕಬಹುದು. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಬುದ್ಧಿವಂತಿಕೆ ಹಾಗೂ ಜವಾಬ್ದಾರಿ ಸೂಚಕವಾಗಿದೆ. ನಿಮ್ಮ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಜ್ಞಾನದಿಂದ ನಡೆದರೆ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ನೇರಳೆ. ನೇರಳೆ ಬಣ್ಣ ನಿಮ್ಮ ಆಂತರಿಕ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಇಂದು ಈ ಬಣ್ಣದ ವಸ್ತು ಧರಿಸುವುದರಿಂದ ಶಾಂತಿ ಮತ್ತು ಸ್ಪಷ್ಟತೆಯ ಅನುಭವವಾಗಲಿದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಸಂಜೆ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ನೀವು ಆರಂಭಿಸುವ ಕಾರ್ಯಗಳು ಯಶಸ್ಸು ನೀಡುವ ಸಾಧ್ಯತೆ ಹೆಚ್ಚು. ತಂತ್ರ, ನೀತಿ, ಸಂವಾದ ಅಥವಾ ಪಠಣಕ್ಕೆ ಈ ಸಮಯ ಅತ್ಯಂತ ಪಾವನ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ನಿಮ್ಮ ಒಳನೋಟ ಮತ್ತು ಭಾವನಾತ್ಮಕ ಬಲವಂತಗಳು ಬಹಳ ಮುಖ್ಯ ಪಾತ್ರ ವಹಿಸಬಹುದಾದ ದಿನ. ಮನಸ್ಸು ಸ್ವಲ್ಪ ಅಂತರ್ಮುಖವಾಗಿರುವ ಸಾಧ್ಯತೆ ಇದ್ದರೂ ಸಹ ಆತ್ಮಪರಿಶೀಲನೆಗೆ ಉತ್ತಮ ಸಮಯವಾಗಿದೆ. ನಿಶ್ಚಿತತೆ ಇಲ್ಲದ ಪರಿಸ್ಥಿತಿಗಳಲ್ಲಿ ಶಾಂತತೆಯಿಂದ ಚಿಂತನೆ ಮಾಡಿ ಮುನ್ನಡೆಯುವುದು ಪ್ರಯೋಜನಕಾರಿಯಾಗಿದೆ. ಇಂದಿನ ಚಂದ್ರನ ಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಗಂಭೀರವಾದ ಪ್ರಶ್ನೆಗಳನ್ನು ಎಬ್ಬಿಸಬಹುದು, ಆದರೆ ಉತ್ತರಗಳು ನಿಮ್ಮೊಳಗೆ ಇರಬಹುದು. ಇಂದು ಅನಾವಶ್ಯಕ ಚಿಂತನೆಗಳು ಅಥವಾ ಭೀತಿಯಿಂದ ದೂರವಿರಬೇಕು. ಸಹಜತೆಯಿಂದ ಬಾಳುವುದೇ ಇಂದಿನ ಮಂತ್ರ. ಕೆಲವರಿಗೆ ಈ ದಿನ ಜ್ಞಾನಾಭ್ಯಾಸ, ಸಂಶೋಧನೆ ಅಥವಾ ಧ್ಯಾನ ಸಾಧನೆಗೆ ಉಪಯುಕ್ತವಾಗಬಹುದು. ಮನಸ್ಥಿತಿಯನ್ನು ಸ್ಥಿರಪಡಿಸಿಕೊಳ್ಳುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಿಷ್ಠೆ, ಶ್ರದ್ಧೆ ಮತ್ತು ಆಂತರಿಕ ಸ್ಪಷ್ಟತೆಯ ಪ್ರಭಾವ ಹೆಚ್ಚು. ಸಹೋದ್ಯೋಗಿಗಳು ನಿಮ್ಮ ಸಹಾನುಭೂತಿಯುಳ್ಳ ಸ್ವಭಾವದಿಂದ ಒಬ್ಬ ಒಳ್ಳೆಯ ಸಲಹೆಗಾರ ಎಂಬ ಭಾವನೆ ಹೊಂದುವ ಸಾಧ್ಯತೆ ಇದೆ. ಆದರೆ ಅಲ್ಪಮಟ್ಟದ ಗೊಂದಲಗಳು ಅಥವಾ ಅನಾವಶ್ಯಕ ಗಾಸಿಪ್ ನಿಮ್ಮ ಮನಃಶಾಂತಿಗೆ ಅಡ್ಡಿಯಾಗಬಹುದು. ಕೆಲವರಿಗೆ ಹಳೆಯ ಪ್ರಾಜೆಕ್ಟ್ ಅಥವಾ ನಿದ್ರಿತ ಯೋಜನೆಗಳನ್ನು ಮತ್ತೆ ಆರಂಭಿಸುವ ಅವಕಾಶ ಬರುವ ಸಾಧ್ಯತೆ ಇದೆ. ಹೆಚ್ಚು ಸ್ಪಷ್ಟತೆ ಮತ್ತು ಸಿದ್ಧತೆಯ ಅಗತ್ಯವಿರುವ ಕೆಲಸಗಳಲ್ಲಿ ಭಾಗವಹಿಸಬೇಡಿ. ಕಳೆಯುವ ಸಮಯದ ಜೊತೆ ಸಮಯ ನಿಯಂತ್ರಣಕ್ಕೆ ಪ್ರಾಮುಖ್ಯತೆ ನೀಡಿ. ವ್ಯಾಪಾರಿಗಳಿಗೆ ಇಂದಿನ ದಿನ ಹೊಸ ಒಪ್ಪಂದಗಳಿಗೆ ಯೋಚನೆ ಮಾಡುವ ದಿನ, ಆದರೆ ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಅಥವಾ ನಂಬಿಕಸ್ಥರ ಸಲಹೆ ಪಡೆಯುವುದು ಉತ್ತಮ. ಹತಾಶೆಯಿಂದ ವ್ಯಾಪಾರ ಅಥವಾ ಹೂಡಿಕೆಯಲ್ಲಿ ತೀರ್ಮಾನ ತಗೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ತರುವ ಯೋಗವಿದೆ, ಆದರೆ ಖರ್ಚುಗಳ ಮೇಲೆ ಜಾಗರೂಕತೆ ಅಗತ್ಯವಿದೆ. ಖಾಸಗಿ ಉಪಯೋಗಕ್ಕಾಗಿ ಖರೀದಿ ಮಾಡುವ ಯೋಚನೆ ಇದ್ರೆ ಅದನ್ನು ಕೆಲ ದಿನಗಳನ್ನು ಮುಂದೂಡುವುದು ಉತ್ತಮ. ಖರ್ಚುಗಳ ಪಟ್ಟಿಯ ಪುನಃ ಪರಿಶೀಲನೆ ಮಾಡಿ. ಕೆಲವರಿಗೆ ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ ಸಿಗಬಹುದು. ಇತ್ತೀಚಿನ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸುವ ಮುನ್ನ 2 ಬಾರಿ ಯೋಚಿಸಿ. ಹೂಡಿಕೆಯ ವಿಷಯದಲ್ಲಿ ನಿರ್ಧಾರ ತಗೊಳ್ಳಲು ಇದು ಸೂಕ್ತ ದಿನವಲ್ಲ. ಅನಿವಾರ್ಯವಾದ ಖರ್ಚುಗಳನ್ನು ಮಾತ್ರ ಅನುಮತಿಸಿ. ಇಂದಿನ ದಿನ ಹಣವನ್ನು ಸಂಪಾದನೆಗಿಂತಲೂ ಸಂರಕ್ಷಣೆ ಹಾಗೂ ಸಮರ್ಥ ನಿರ್ವಹಣೆಗೆ ಮೀಸಲಿಟ್ಟರೆ ಉತ್ತಮ ಫಲವಿಡಬಹುದು. ಕುಟುಂಬದ ಅಗತ್ಯಗಳು ಹಾಗೂ ಮಕ್ಕಳ ಶೈಕ್ಷಣಿಕ ವೆಚ್ಚಗಳಲ್ಲಿ ಸ್ಪಷ್ಟ ಯೋಜನೆ ಇಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಶಾರೀರಿಕ ಸ್ಥಿತಿಗಿಂತಲೂ ಮಾನಸಿಕ ಶಾಂತಿಯೇ ಮುಖ್ಯವಾಗಲಿದೆ. ಆಲಸ್ಯ, ಭಾರವತ್ತಾದ ತಲೆ, ಮಿದುಳಿನಲ್ಲಿ ಒತ್ತಡ ಅಥವಾ ಮನಸ್ಸು ಬಿಟ್ಟು ಹಾಕುವ ಪ್ರವೃತ್ತಿಗಳು ಕಾಣಿಸಿಕೊಳ್ಳಬಹುದು. ಬೆಳಿಗ್ಗೆ ಸಕಾಲದಲ್ಲಿ ಎದ್ದು ಲಘು ವ್ಯಾಯಾಮ ಮಾಡುವ ಮೂಲಕ ಚೇತನತೆ ತರುವ ಪ್ರಯತ್ನವಿರಲಿ. ಜೀರ್ಣಕೋಶದ ಸಮಸ್ಯೆಗಳು ಅಥವಾ ನೀರಿನ ಕೊರತೆ ಕಾರಣದಿಂದಾಗಿ ತಲೆನೋವು, ಒತ್ತಡ ಹೆಚ್ಚಾಗಬಹುದು. ದಿನಪೂರ್ತಿ ನೀರಿನ ಸೇವನೆ ಹೆಚ್ಚಿಸಿ. ಖಾರದ, ತೈಲಯುಕ್ತ ಆಹಾರದಿಂದ ದೂರವಿರಿ. ದಿನದಲ್ಲಿ 1-2 ಬಾಣಲೆ ಊಟಗಳು ಶ್ರೇಷ್ಠ. ಮನಸ್ಸನ್ನು ಸಮತೋಲನದಲ್ಲಿಡಲು ಕಲೆ, ಸಂಗೀತ ಅಥವಾ ನಿಸರ್ಗದ ಕಂಪನಿ ಅತ್ಯುತ್ತಮವಾದ ಉಪಾಯ. ದಿನದ ಅಂತ್ಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಅಥವಾ ಧ್ಯಾನದಿಂದ ಶಾಂತಿಯ ಅನುಭವ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಪ್ರೀತಿಯ ಸಂಬಂಧಗಳು ಬಲವಾಗಿ ಅನುಭವವಾಗುವ ದಿನ. ಆದರೆ ಕೆಲ ದ್ವಂದ್ವಗಳು ಅಥವಾ ಭಾವನಾತ್ಮಕ ಅಸಮಾಧಾನ ಮೂಡಬಹುದೆಂಬ ಸೂಚನೆ ಇದೆ. ನೇರವಾಗಿ ಮಾತನಾಡುವ ಬದಲು ಹೃದಯದಿಂದ ಕೇಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಪತ್ನಿ ಪತಿಯೊಂದಿಗೆ ಮನಸ್ಸು ಮುಟ್ಟುವ ಸಂಭಾಷಣೆಗಳಿಗೆ ಇದು ಶ್ರೇಷ್ಠ ಸಮಯ. ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಅವರ ನಿರ್ಧನೆಗಳಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಮಕ್ಕಳೊಂದಿಗೆ ಸಮಯ ಕಳೆಯುವುದು ನೆಮ್ಮದಿಗೆ ಕಾರಣವಾಗುತ್ತದೆ. ನಿಮ್ಮ ಸಹಜ ಸಂವೇದನೆ ಮತ್ತು ಭಾವನಾತ್ಮಕ ಅರಿವು ಈ ದಿನ ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ. ಸ್ನೇಹಿತರೊಂದಿಗೆ ಅಲ್ಪ ಗೊಂದಲಗಳಿದ್ದರೆ ಇಂದು ಸರಿ ಮಾಡಿಕೊಳ್ಳಬಹುದು. ವೀಕ್ಷಕರೇ, ನೀವು ಸೋಮವಾರದ ದಿನವಾಗಿರುವುದರಿಂದ ಮಹಾದೇವನ ಸ್ಮರಣೆ ಬಹು ಫಲಪ್ರದವಾಗಿರುತ್ತದೆ. ಓಂ ಮಹೇಶ್ವರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಜಲಾಭಿಷೇಕ ಅಥವಾ ಬಿಳಿ ಹೂವಿನಿಂದ ಪೂಜೆ ಶ್ರೇಷ್ಠ.
ಪವಿತ್ರ ನದಿಯಲ್ಲಿ ಸ್ನಾನ ಅಥವಾ ಶುದ್ಧ ಜಲದಿಂದ ಅಂಜಲಿ ಅರ್ಪಣೆ ಮಾಡುವುದು ಪಾಪ ಪರಿಹಾರಕ್ಕೆ ಸಹಕಾರಿ. ಮನಸ್ಸಿನ ದ್ವಂದ್ವ ನಿವಾರಣೆಗೆ ಹೃದಯದಿಂದ ಮಂತ್ರ ಪಠಣ, ದೀಪಾರಾಧನೆ ಹಾಗೂ ಶಾಂತ ಧ್ಯಾನ ಶ್ರೇಷ್ಠ. ಶಿವನ ತತ್ವವನ್ನು ಒಳಗೊಳ್ಳುವುದರಿಂದ ಮನಸ್ಸಿಗೆ ದೃಢತೆ, ನಿರ್ಣಯ ಶಕ್ತಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುತ್ತದೆ. ದೇವಾಲಯಕ್ಕೆ ಭೇಟಿ ನೀಡಿದರೆ ಹೆಚ್ಚು ಶ್ರದ್ಧೆಯಿಂದ ಮಾಡಿದ ಪೂಜೆ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ದಿನ ಈ ಸಂಖ್ಯೆ ಆಂತರ್ಯ ಬುದ್ಧಿ, ಜ್ಞಾನ ಮತ್ತು ಶ್ರದ್ಧೆಯನ್ನು ಪ್ರತಿನಿಧಿಸುತ್ತದೆ. ನಿಶ್ಚಲ ಮನಸ್ಸಿನಿಂದ ತೆಗೆದುಕೊಳ್ಳುವ ತೀರ್ಮಾನಗಳು ಇಂದು ಅತ್ಯಂತ ಶಕ್ತಿಶಾಲಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಮನಸ್ಸಿನ ಸಮತೋಲನಕ್ಕೆ ಸಂಕೇತ. ಈ ಬಣ್ಣದ ಉಡುಪು ಅಥವಾ ಉಪಕರಣಗಳು ಇಂದು ಉತ್ತಮ ಪ್ರಭಾವ ಬೀರುತ್ತವೆ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಸಂಜೆ ಮಧ್ಯರಾತ್ರಿ 2:40. ಈ ಸಮಯದಲ್ಲಿ ಧ್ಯಾನ, ಪೂಜೆ ಅಥವಾ ಶ್ರದ್ಧಾಯುಕ್ತ ನಿರ್ಧಾರಗಳು ಉತ್ತಮ ಫಲ ನೀಡುವ ಸಾಧ್ಯತೆ. ಮನಸ್ಸು ಸ್ಪಷ್ಟವಾಗಿ ಕಾರ್ಯೋನ್ಮುಖವಾಗುವ ಯೋಗವಿದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.